ಮತ್ತದೇ ಸಂಜೆ ಅದೇ ಕಾಂತ, ಮತ್ತದೇ ಸಂಜೆ ಅದೇ ಕಾಂತ, ನಿನ್ನ ನೆನಪಿಲ್ಲದೆ. ಪವನ್ ಅಲ್ಲ ಇದು ಎಂತ ಸಾಂಗ್ ಪ್ರಾಕ್ಟೀಸ್ ಮಾಡ್ತೀನಿ ಹೇಳಕ್ಕೆ. ದಯಮಾಡಿ ಹೇಳ್ತಿದ್ದೀನಿ. ಸಾಂಗ್ ಯಾವ್ದು ಗೊತ್ತಾ? ಮತ್ತದೇ ಇದು ಇದಾದ್ರೆ ಬೇಡ, ಕಾಲರ್ ಟ್ಯೂನೇ ಕೇಳಿ ಸಾಕಾಗೋಗಿದೆ ನನಗೆ. ಇನ್ನು ಇದು ಬೇಡ, ಈಗ ಪ್ರಾಕ್ಟೀಸ್ ಮಾಡೋದಂತ ವಿಷಯ ಬೇಡ ಬೇಡ, ಈಗ ಪ್ರಾಕ್ಟೀಸ್ ಮಾಡೋ ವಿಷಯ ಅಂತ ಹೇಳಿದ್ ನನಗೆ. ಹಂಗೆ ಈಗ ಒಬ್ರು ಫೇಸ್ಬುಕ್ ಲೈವ್ ಅಲ್ಲಿ ಗುರುವಾರ ಒಂದು 6:30 ಗಂಟೆಗೆ ಫೇಸ್ಬುಕ್ ಲೈವ್ ಅಲ್ಲಿ ಒಂದು ಸಾಂಗ್ ಎಲ್ಲ ಹೇಳೋ ಕಾರ್ಯಕ್ರಮ ಉಂಟು. ಅದು ಅವ್ರು ಹೇಳ್ತಾರೆ, ನನಗೆ ಹೇಳಿದಾರಲ್ಲಿ ಸವಾಸ ಬೇಡ. ನನಗೊಂದು ಕೆಲಸ ಮಾಡಿ, ನೀವು ಹೇಳೋದು ಬೇಡ, ಅವ್ರು ಹಾಡು ಹೇಳ್ತಾರಲ್ಲ ಅಲ್ಲಿಗೆ ಮಾತ್ರ ಕರ್ಕೊಂಡೋಗಿ ಅವ್ರ ಹಾಡೇ ನಾನು ಕೇಳ್ತೀನಿ. ನಿಮ್ಮ ವಾಯ್ಸ್ ಒಂದೆರಡು ಲೈನು ನೋಡಿ. ಬೇಡ ಬೇಡ, ಹೋಗೋಣ ಅಲ್ಲಿಗೆ ಹೋಗಕ್ಕ, ಅಲ್ಲಿಗೆ ಹೋಗೋಣ. ಸುಮ್ಮನೆ ನಿಮ್ಮ ಕ್ವಾಲಿಟಿನ ಕೇಳಿ ನನಗೆ ಸಾಕಾಗಿದೆ. ಅಲ್ಲಿ ಅವಕಾಶ ಸಿಗಲಿಲ್ಲ, ಇಲ್ಲೊಂದು ಎರಡು ಲೈನ್ ಆದರೆ ಹೇಳ್ತಿದ್ದೆ. ಇಬ್ರು ಸಪ್ರೇಟ್, ಇಬ್ರು ಬೇಡ, ನೀವು ಒಬ್ಬರೇ ಸಪ್ರೇಟ್ ಹಾಕುತ್ತಾ ಹೇಳಿ. ಓಕೆ, ನಾವು ಹೋಗೋಣ. ಸರಿ ಹೋಗೋಣ, ಅಲ್ಲಿಗೆ ಹೋಗೋಣ. ಮತ್ತದೇ ಹೇಳ್ತೀನಿ ಮಾರೆ, ಅಲ್ಲಿಗೆ ಹೋಗೋಣ. ಅದೇ ಏಕಾಂತ, ಸಾಕು, ಹೋಗೋಣ ಅಲ್ಲಿಗೆ. ಕತ್ಲಾಯ್ತು, ನಮ್ಗೆ ಹೊಡೆದು ಪ್ಲೇಟ್ ಆಯ್ತು. ಲೇಟ್ ಅಂದ್ರೆ ಲೇಟ್. ಹೇಳಿ, ಇಲ್ಲಿ ಕರ್ಕೊಂಬಂದ ವಿಷಯ ಏನು ಗೊತ್ತಾ? ಹೇಳಿ. ನಿಮ್ಮ ಬಾಯಲ್ಲೇ ಕೇಳೋ ಸಾಯ್ಲಿ, ಹೆಂಗೂ ಈಗ ಬಂದಿದ್ವಲ್ಲ, ಇವ್ರ ಹತ್ರನೇ ಕೇಳೋಣ ಏನಂತಿದೆ. ಇವಾಗ ನಾವಿವತ್ತು ಮಧುರಲಹರಿಗೆ ಬಂದಿದ್ದೀವಿ. ಪವನ್ ಅವ್ರು ಹೇಳ್ತಾರಂತ ನನ್ನ ಹತ್ರ ಹೇಳಿದ್ರು. ಆ ಮನುಷ್ಯನ ಹತ್ರ ಕೇಳಿ 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 ಬರೀ ಹಳ್ಳ ಹಾಕ್ಸೋದೆ ಸಾಕಾಯ್ತು. ಅವ್ರ ಹತ್ರ ಡೈರೆಕ್ಟಾಗಿ ನಾನು ಕೇಳ್ತೀನಿ. ಪವನ್ ಅವರ ಕೆಲವು ನನ್ನ ಕ್ವಶನ್ಸ್ ಇದೆ, ಅವ್ನು ನಿಮ್ಮ ಕ್ವಶನ್ ಕೇಳಿ. ಸರ್ ನಮಸ್ತೆ. ನಮಸ್ತೆ ಸರ್. ಇವಾಗ ನಮಗೆ ನಿಮ್ಮ ಹೆಸರಿಗಿಂತ ಜಾಸ್ತಿ ನನಗೆ ಇಷ್ಟ ಆಗಿದ್ದು ಮಧುರಲಹರಿ ಅಂತ. ನನಗೆ ಮಧುರಲಹರಿ ಅಂದರೆ ಏನು ಸರ್ ಅದು? ನಾವು ಹಿಂಗೆ ಮೊದಲು ಒಂದು ಚಿಕ್ಕ ಮಟ್ಟದಲ್ಲಿ ಸ್ಟೇಜ್ ಕಾರ್ಯಕ್ರಮ ಎಲ್ಲ ಮಾಡ್ತಿದ್ವಿ. ಒಂದು ಹಾಡಬೇಕು, 4 ಜನನ ಹುಡುಗರನ್ನ ಕರೆಸಿ ಇದು ಮಾಡಿ ಬೆಳೆಸಿ ಇದು ಮಾಡ್ಬೇಕಂತ ಇದ್ದು ಉದ್ದೇಶ ಇತ್ತು. ಬೇರೆ ಹೊರಗಡೆ ಎಲ್ಲ ಹೋದರೆ ಅಷ್ಟು ಚಾನ್ಸ್ ಎಲ್ಲ ಸಿಗ್ತಿರ್ಲಿಲ್ಲ. ಹಾಗಾಗಿ ನಾವೇ ಒಂದು ಭಾರಿ ದೊಡ್ಡ ಗಾಯಕರೇನಲ್ಲ, ಆದರೆ ನಮ್ಮಲ್ಲಿ ಇರೋ ಪ್ರತಿಭೆನ ಇನ್ನೊಬ್ಬರಿಗೆ ತೋರಿಸ್ಕೋಬೇಕು. ನಮ್ಮಲ್ಲಿ ಬಂದ ಗಾಯಕರಿಗೆ ಅವ್ರಿಗೆ ಅವಕಾಶ ಕೊಟ್ಟು ಅಂತ ನಮ್ಮ ವೇದಿಕೆಯಲ್ಲಿ ಕೊಟ್ಟು ಅವರಿಗೆ ಆಡುವಂಥ ಚಾನ್ಸ್ ಕೊಡೋಣ ಅಂತೇಳಿ ಒಂದು ಪೇಜ್ ಅಂತ ಮಾಡ್ಕೊಂಡಿದ್ವಿ. ನನಗಂದ್ರೆ ಈಗ ಒಂದು ಹಾಡುಗಾರಿಕೆ ಅನ್ನೋದೊಂದು ಕಾರ್ಯಕ್ರಮ ಅಂತ ನನಗೆ ಗೊತ್ತಾಯ್ತು. ಈ ಇದು ಹೆಸರು ಇಟ್ಟಿದ್ರಲ್ಲ ಮಧುರಲಹರಿ ಅಂತ, ಅದ್ರ ಬಗ್ಗೆ ಆ ಟೈಟಲ್ ಬಗ್ಗೆ ಹೇಳೋದಾದ್ರೆ ಎಂತ ಹೇಳ್ತಾರೆ, ಹೇಗೆ ಹುಟ್ಕೊಡ್ತು, ಏನು ಕತೆ ಅಂತ? ಅದೇ ಸರ್, ಎಲ್ಲ ಈಗೊಂದು ಗಾಯಕರಲ್ಲಿ ಎಲ್ಲ ಯಾರು ಕಲ್ತವ್ರು ಯಾರಿಲ್ಲ, ಎಲ್ಲ ಒಂದು ಸಂಗೀತ ಕಲ್ತವಂಥವ್ರು ಯಾರಿಲ್ಲ. ಸುಮ್ಮನೆ ಹಿಂಗೆ ಆಡ್ತಾ ಒಬ್ಬೊಬ್ರು ಒಂದು ಇದು ಮಾಡಿಕೊಂಡು ಒಂದು ಇದು ಹೆಸರು ಇಡೋಣ ಅಂತೇಳಿ ಎಲ್ಲ ಒಂದು ಡಿಸ್ಕಸ್ ಮಾಡಿ ಯಾವುದು ಪೇಜಲ್ಲಿ ಇಲ್ಲ ಅಂಥದ್ದೊಂದು ಹೆಸರು ಇಡಬೇಕು, ಮಧುರಲಹರಿ ಅಂತೇಳಿ ಇಡಬೇಕಂತೇಳಿ ನಮ್ಮ ಒಂದು 2-3 ಜನ ಹತ್ರ ಕೇಳಿಕೊಂಡು ಇಂಥದ್ದೊಂದು ಪೇಜ್ ಮಾಡ್ಕೊಳ್ಳೋಣ ಅಂಥೇಳಿ ಅದರಲ್ಲಿ ಎಲ್ಲ ನಮ್ಮ ಇದಕ್ಕೆ ತಂಡಕ್ಕೆ ಬರೋಂಥ ಹುಡುಗರಿಗೆಲ್ಲ ಗಾಯಕರಿಗಳಿಗೊಂದು ನಮ್ಮ ಪೇಜಲ್ಲಿ ಒಂದು ಅವಕಾಶ ಕೊಡೋಂಥ ಆಗಲಿ, ಅದಕ್ಕೋಸ್ಕರ ನಮ್ಮ ಮಧುರಲಹರಿ ಅಂತ ಇಟ್ಕೊಳ್ಳೋಣ ಪೇಜಿಗೆ ಅಂತೇಳಿ ಮಾಡ್ಕೊಂಡಿದ್ದೀವಿ ಸರ್ ಹೆಸರು. ಅಂದರೆ ನಮ್ಮಂಗೆ ಒಬ್ಬರು ಇಟ್ಟಿಲ್ಲ, 2-3 ಜನ ಸೇರಿ ಇಟ್ಟಿರೋದು. ಅವನವರ ಇನ್ನು ಕರ್ಕೊಂಬಂದಿದ್ದೀರಾ, ನನಗೆ ಕ್ಯೂರಿಯಾಸಿಟಿ ಇದೆ ಟೈಟಲಲ್ಲಿ. ಈಗ ಕೆಲವು ಕ್ವಶನ್ನು ನೀವೊಂದು ಕೇಳಬೇಕು, ಯಾಕಂದರೆ ನನ್ನ ತಲೆಗೆ ಎಂತ ಹೊಳೆಯೋದು, ಇನ್ನೊಂದು ನಿಮ್ಮ ತಲೆಗೆ ಇನ್ನೆಂತ ಹೊಳೆಯೋದು, ಹಾಗೆ ಇವ್ರ ಜೊತೆಗೆ ಇನ್ನೊಬ್ರು ಇದ್ದಾರಲ್ಲ, ಇವ್ರ ಜೊತೆ ಮಾತಾಡ್ತಾ ಕೆಲವೊಂದು ಸಣ್ಣ ಪುಟ್ಟ ಮಾತುಗಳನ್ನ ಆಡ್ತಾ ಹಾಗೆ ಶುರು ಮಾಡ್ಕೊಂಡು ಹೋಗೋಣ ಈ ವಿಡಿಯೋನ. ಈಗ ಹಾಡು ಅಂದರೆ ನನ್ನ ಪ್ರಕಾರ ಈಗ ಹಾಡು ಅಂದರೆ ಕೆಲವೊಬ್ಬರಿಗೆ ಒಂದು 5 ನಿಮಿಷ ನಮ್ಮನ್ನು ಅದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಹೌದು ಹೌದು. ಈಗ ಯಾರೋ ಬರ್ತಿರ್ತಾರೆ ಸಾಹಿತ್ಯ, ಹೌದು, ಆ ಸಾಹಿತ್ಯಕ್ಕೆ ನಮ್ಮ ಬದುಕನ್ನು ಹೋಲಿಕೆ ಮಾಡಿಕೊಂಡು ಒಂದು 5-10 ನಿಮಿಷ ಅದರಲ್ಲಿ ನಾವು ತಲ್ಲೀನರಾಗ್ತೀವಿ. ನಿಜ ನೋಡಿ, ಇದಕ್ಕೆ ಬೆಸ್ಟ್ ಅಂತ ನೀವು ಹೇಳಿದ್ರಲ್ಲ, ಯಾರೋ ಬರ್ದಿರ್ತಾರೆ,
ಅದಕ್ಕೆ ನಮ್ಮ ಬದುಕನ್ನು ನಾವು ಅದಕ್ಕೆ ತಲೀನ ಮಾಡ್ಕೊಂಡು ಹೋಲಿಕೆ ಮಾಡ್ಕೊಂಡು ತಲೀನ ಆಗಿರ್ತೀವಿ ಅಂತ. ಹಾಡಂದ್ರೆ ಕೆಲವರಿಗೆ ಅಭ್ಯಾಸ, ಹವ್ಯಾಸ, ಇನ್ನು ಕೆಲವರಿಗೆ ಹಾಡೇ ಜೀವನ ಆಗಿರುತ್ತೆ. ಕೆಲವರು ಜೀವನಕ್ಕೋಸ್ಕರ ಹಾಡು ಹೇಳ್ತಾರೆ. ಅಂತದ್ರಲ್ಲಿ ಇವರು ಜೀವನದ ಜೊತೆಗೆ ಹಾಡು ಹೇಳ್ತಿದ್ದಾರೆ. ಸೊ ಇವ್ರ ಬಗ್ಗೆ ಮತ್ತೆ ಶುರು ಮಾಡೋಣ. ಈಗ ನಿಮ್ಮ ಪರಿಚಯ. ನಮಸ್ಕಾರ, ನನ್ನ ಹೆಸರು ಅರವಿಂದ್ ಆಚಾರ್ಯ ಅಂತೇಳಿ, ಹಳುವಳ್ಳಿ ಸರ್ ನಮ್ಮೂರು. ಈಗ ಫೇಸ್ಬುಕ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಈಗ ಬೇರೆ ಕಡೆ ಎಲ್ಲ ಹೋಗಿ ಹಾಡು ಹೇಳ್ಬೋದು, ಈ ಕಾರ್ಯಕ್ರಮಗಳೆಲ್ಲ ಹಾಡು ಹೇಳ್ತಾರೆ ಕೆಲವರೆಲ್ಲ, ಸುಮಾರು ಪೇಜ್ಗಳಿದ್ದಾವೆ ಅಂಥವ್ರ ಕಾರ್ಯಕ್ರಮಗಳೆಲ್ಲ ನಿಮಗೆ ಕೊಡ್ತಾರೆ ಕಾರ್ಯಕ್ರಮ ಅವ್ರದ್ದು. ನೀವು ಹಾಗೇನಾದರೂ ಮಾಡ್ತಿದ್ದೀರಾ ಅಥವಾ? ಅಂದರೆ ಏನು ಗೊತ್ತಾ ಸರ್, ನಾವು ಮೊದಲು ಚಿಕ್ಕವಳಿಂದನೂ ಭಕ್ತಿಗೀತೆಗಳು ಹೀಗೆ ಹಾಡು ಅಭ್ಯಾಸ ಇತ್ತು. ನಮ್ಮ ತಂದೆಯವರೆಲ್ಲ ಹಾಡು ಹೇಳ್ತಿದ್ರು. ಹಾಗಾಗಿ ನಮ್ಮಲ್ಲಿ ಆ ಕಲೆ ನಮ್ಮ ಮನೆ ಈ ಭಜನೆಯಿಂದ ಹಿಡಿದು ಭಕ್ತಿಗೀತೆಗಳನ್ನೆಲ್ಲ ನಾವು ಹೇಳ್ತಾ ಬರ್ತಾಯಿದ್ವಿ ಮೊದಲಿಂದ. ಹಾಗೆ ಹಾಡು ಹೇಳ್ತಾ ಹಾಗೆ ಏನಾಯಿತು, ಸ್ಟಾರ್ ಮೇಕರಲ್ಲಿ ಹಾಡು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಸ್ಟಾರ್ ಮೇಕರಲ್ಲಿ ಹಾಡು ಹೇಳ್ತಾ ಹೀಗೆ ಹೇಳ್ತಾ ಇರುವಾಗ ಮತ್ತೆ ಕಳಸದಲ್ಲೊಬ್ರು ಲಕ್ಷ್ಮಿ ಅಂತ ಹೇಳೊಬ್ರು ಪರಿಚಯ ಆದರು ನಮಗೆ. ಹಾಗೆ ಅವರು ಬನ್ನಿ ಅರವಿಂದ್ ಅವರೇ ಕಾರ್ಯಕ್ರಮ ಮಾಡುವ ಅಂತೆಲ್ಲ ಹೇಳಿದಾಗ ಆಮೇಲೆ ಇವ್ರು ನಮ್ಮ ಜ್ಯೋತಿ ಅಮ್ಮ ಪರಿಚಯ ಆದರು. ಆಮೇಲೆ ನಮ್ಮ ಉಮೇಶ್ ಅಣ್ಣ ಪರಿಚಯ ಆದರು. ಹಾಗೆ ತುಂಬ ಜನ ಮಮತಕ್ಕ ಅಂತ ಪರಿಚಯ ಆದರು, ದೀಪಕ್ ಅಂತೇಳಿ ಪರಿಚಯ, ತುಂಬ ಜನ ಎಲ್ಲರೂ ಒಟ್ಟಾಯಿತು, ಎಲ್ಲರೂ ಪರಿಚಯ ಆದರು. ಆಮೇಲೆ ಎಲ್ಲರೂ ಸ್ಟೇಜ್ ಕಾರ್ಯಕ್ರಮಗಳನ್ನು ಮಾಡುವ ಅಂತ ಇತ್ತು. ಸ್ಟೇಜ್ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಮಾಡಿದ್ದು ಮಾಡಲಿಕ್ಕೆಲ್ಲರೂ. ಆಗ ಇದು ಗೌರಿ ಹಬ್ಬ ಟೈಮಲ್ಲಿ ಒಂದು 2-3 ಕಾರ್ಯಕ್ರಮಗಳೆಲ್ಲ ಆಗ್ತಾ ಬಂತು. ಹೀಗೆ ಸ್ಟೇಜು ಮಾಡ್ತಾ ಆಮೇಲೆ ನಮ್ಮ ಉಮೇಶ್ ಅಣ್ಣ ಹೇಳಿದರು, ಅರವಿಂದ್ ಅವರೇ ಬನ್ನಿ ನಾವು ಎಲ್ಲ ಸೇರ್ಕೊಂಡು ಒಂದು ಮಧುರ ಲಹರಿ ಅಂತೇಳಿ ಎಲ್ಲ ಒಂದು ಫೇಸ್ಬುಕ್ ಕಾರ್ಯಕ್ರಮ ಮಾಡುವ ಅಂತ ಹೇಳಿದರು. ಹಾಗೆಲ್ಲ ಒಟ್ಟಾಗಿ ಇದು ಲೈವ್ ಕಾರ್ಯಕ್ರಮ ಮಾಡಿ ಸ್ಟಾರ್ಟ್ ಮಾಡಿದ್ರು ಫೇಸ್ಬುಕ್ಕಲ್ಲಿ. ಈಗ ನಿಮ್ದೊಂದು ಟೀಮ್ ತಂಡ. ಹೌದು ಸರ್. ಈಗ ಇಂಥವ್ರೆ ಬಂದು ಹಾಡಬೇಕು ಅಥವಾ ನಿಮ್ಮಲ್ಲೇ ಇಂಥವ್ರನ್ನ ಸೆಲೆಕ್ಟ್ ಮಾಡಿ ಹಾಡಿಸ್ಬೇಕು? ಇಲ್ಲ, ಹಾಗೆ ಯಾರು ಬಂದ್ರು ಅವರಿಗೆ ವೇದಿಕೆ ಯಾರು ಬೇಕಾದ್ರೂ ಬಂದು ಆಡ್ಬೋದು. ಎಲ್ಲರಿಗೂ ಅವಕಾಶ ಇದೆ ಸರ್. ಹಾಗಾದ್ರೆ ನೀವು ಒಂದು ಫೋನ್ ನಾನಲ್ಲಿ ಹಾಡಿದ್ದು ನೋಡಿದ್ರಲ್ಲ ಮತ್ತೆ. ಅಲ್ಲ, ನೀವು ಅಂತ ಹೇಳಿದ್ರೆ ಅಲ್ಲ, ಕರಡಿ ಜೊತೆಗೆಲ್ಲ ಹಾಡು ಚೆನ್ನಾಗಿ ಕಲಿತಿರಲ್ಲ, ಹಾಗಾಗಿ ಆ ಕರಡಿಗಳ ಜೊತೆ ಹಾಡಿದ್ರೆ ಹೊರದು ಬೆರೆಸುವುದು. ಮತ್ತೆ ಇನ್ನೊಂದೇನಂದ್ರೆ, ನಾನು ಜಸ್ಟ್ ಮಧುರ ಲಹಾರಿ ಅಂತೇಳಿ ಅದೇ ತಲೆಲಿತ್ತು, ಇವರ ಪರಿಚಯ ಮಾಡೋದು ನನಗೆ ಮರ್ತೈತೆ ನೋಡಿ. ನೀವು ಅಷ್ಟು ತಲೆ ಇಲ್ಲ, ನನಗೆ ಅದು ಲೈನ್ ಇದಲ್ಲ ಮಧುರ ಲಹಾರಿ ಅನ್ನೋದು ಭಾರಿ ಇಷ್ಟ ಆಗಿತ್ತು ಸರ್. ಈಗ ನಿಮ್ಮ ಪರಿಚಯ, ನಿಮ್ಮ ಮುಖಾಂತರ ನಾನೇನು ಹೇಳಿದ್ರೆ ಮತ್ತೆ ಬೇರೆ ಹೇಳ್ಬೋದು, ನೀವು ಹೇಳಿ ನಿಮ್ಮ ಪರಿಚಯ. ಮೊದಲು ಸರ್ ಹಿಂಗೆ ಸ್ಟಾರ್ಟಿಂಗಲ್ಲಿ ಒಂದು ಕಾರ್ಯಕ್ರಮ ಹಿಂಗೆ ವೇದಿಕೆಯಲ್ಲಿ ನನ್ನ ಹೆಸರು ಉಮೇಶ್ ಸಾಲಿಯಾನ್ ಅಂತ ಹೇಳ್ಬಿಟ್ಟು ನಾನು ಆಟ ಓಡಿಸ್ತಿದ್ದೀನಿ. ಹಾಗೆ ಒಂದು ಕಡೆ ನಮಗೆ ಹಾಡೋ ಇದು ಡ್ಯಾನ್ಸ್ ಅಂದರೆ ಭಾರಿ ಹುಚ್ಚಿತ್ತು ಮೊದಲಿಂದನು. ಅಂದರೆ ನನಗೆ ಯಾರು ಕೋರಿಯೋಗ್ರಾಫರ್ ಇಲ್ಲ, ನಾನೇ ಸ್ವಂತ ಇದರಿಂದ ಕಲ್ತಿರೋದು ಡ್ಯಾನ್ಸನ್ನು. ಹಾಗೆ ಒಂದು ದಿವಸ ಒಂದು ಕಾರ್ಯಕ್ರಮ ನಡೀತಿತ್ತು, ಒಂದು ಕಡೆ ಎಲ್ಲ ಕಾರ್ಯಕ್ರಮ ನಡೀತಿತ್ತು. ಅವಾಗೆಲ್ಲ ಕ್ಯಾಸೆಟ್ಟು ಈ ಥರ ಈಗೆಲ್ಲ ಮೆಮೊರಿ ಕಾರ್ಡ್ ಅದೆಲ್ಲ ಇರಲಿಲ್ಲ, ಅದ್ರ ಮೇಲೆ ಡಿಸ್ಕ್ ಬಂತು. ಈಗ ಪೆನ್ ಡ್ರೈವ್ ಅದು ಇದಂತೆ ಬಂದಿದೆ, ಮೊದಲು ಬರೀ ಕ್ಯಾಸೆಟ್ ಇತ್ತು. ಆ ಟೈಮಲ್ಲಿ ಒಂದು ಕಡೆ ಒಂದು ಈ ಕಳಶೇಶ್ವರ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ಗಿರಿಜಕಲೆ ಬೇಕಾದ ಕಾರ್ಯಕ್ರಮ ಆಗ್ತಿತ್ತು. ಆ ಕಾರ್ಯಕ್ರಮದಲ್ಲಿ ಹೋಗಿ ಕೇಳಿದಾಗ ಈ ಹಾಡು ಕ್ಯಾಸೆಟ್ ಸ್ವಲ್ಪ ಹಾಕಿ ನಾನೊಂದು ಕುಣಿತೀನಿ ಅಂತ ಹೇಳಿದಾಗ ಯಾರು ಕೊಡಲಿಲ್ಲ. ಇಲ್ಲ, ಆ ಕ್ಯಾಸೆಟ್ಟು ನಮ್ದಲ್ಲ, ಅದು ಬೇರೆಯವ್ರದ್ದು, ನಿಮಗೆಲ್ಲ ಆಡೋಕ್ಕೆ ಡ್ಯಾನ್ಸ್ ಮಾಡೋಕ್ಕೆ ನಾವು ಕೊಡಲ್ಲ ಹಂಗೆ ಅಂತ ಹೇಳಿದ್ರು. ಆದರೆ ಸರಿ ಅಂತ ಇತ್ತು. ಅಷ್ಟೊತ್ತಿಗೆ ನಮ್ಮ ಪಕ್ಕದಲ್ಲೊಬ್ಬರು ಜೀಪು ಡ್ರೈವರ್ ಆದಂಥ ರಘು ಅಂತಿದ್ರು. ಅವರದ್ದು ಯಾವುದೊಂದು ಇಂಗ್ಲೀಷ್ ಕ್ಯಾಸೆಟ್ ಕೊಟ್ಟು, ಗಾಡಿಯಲ್ಲಿದ್ದು ಜೀಪಲ್ಲಿ ಇದ್ದಿದ್ದೊಂದು ಆ ಕ್ಯಾಸೆಟ್ ಕೊಟ್ಟು ಪ್ಲೇ ಮಾಡಿದ್ರು. ಅದು ನೀವು ಕುಣಿಯ ಅಂತ. ನಾವೊಂದು ಯಾವಾಗ ಗ್ಯಾರೇಜಲ್ಲೆಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ ಒಳ್ಳೆ ಕುಣಿಯೋದೆಲ್ಲ ನೋಡಿದ್ರು ಅವರು. ಹಾಗೆ ಇಂಗ್ಲೀಷ್ ಕ್ಯಾಸೆಟನ್ನು ಕೊಟ್ಟು ಹಾಕಿದ್ರು. ಅಲ್ಲಿ ಕುಣಿದಾಗ ಮತ್ತೆ ಅವರು ಹೇಳಿದ್ರು, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ನೆಕ್ಸ್ಟಿಂದ ನೀವು ನಮ್ಮ ಟೀಮಿಗೆ ಬನ್ನಿ ಅಂತೇಳಿ. ನಾನು ಆ ಟೀಮಿಗೆ ಸೇರಿಲ್ಲ. ನಾವು ಯಾಕೆ ಅವ್ರ ಜೊತೆ ಸೇರಬೇಕು, ನಾವೇ ಬೇರೆ ಹುಡುಗರನ್ನ ಒಟ್ಟು ಮಾಡಿಕೊಂಡು ನಾವೇ ಒಂದು ಮಾಡ್ಕೋಬೋದಲ್ಲ ಅಂತೇಳಿ ಎಲ್ಲ ಮಕ್ಕಳನ್ನ ಒಟ್ಟು ಮಾಡಿಕೊಂಡು ಅವರಿಗೆಲ್ಲ ಡ್ಯಾನ್ಸ್ ಕಲಿಸ್ಕೊಂಡು ಎಷ್ಟೊಂದು 25 ಮಕ್ಕಳಿದ್ವು ನಮ್ಮ ಹತ್ರ. 25 ಮಕ್ಕಳನ್ನ ಎಲ್ಲೆಲ್ಲಿ ಕಾರ್ಯಕ್ರಮ ಆಗುತ್ತೆ ಅಲ್ಲೆಲ್ಲ ಕರ್ಕೊಂಡೋಗಿ ರಾತ್ರಿ 12 ಗಂಟೆ ರಾತ್ರಿ ಆದರೂ ವಾಪಸ್ ತಗೊಂಬಂದು ಮನೆಗೆ ಕರ್ಕೊಂಡು ಬಿಡು ಅಂತ ಕಾರ್ಯಕ್ರಮ ಮಾಡ್ತಿದ್ದೆ. ಅದು ಖಾಲಿ ಮಕ್ಕಳು ಮಾತ್ರ ಬರ್ತಿಲ್ಲ, ಅವ್ರು ಮತ್ತೆ ಮಕ್ಕಳ ಜೊತೆ ಪೇರೆಂಟ್ಸ್ ಕೂಡ ಬರ್ತಿದ್ರು. ಅವ್ರು ಕೊಡೋ ಸ್ಟೇಜಲ್ಲಿ ಅವಾಗ ಕೊಡ್ತಿರೋದೇನೆಂದರೆ ಒಂದು ಫಲತಾಂಬಲ ಕೊಟ್ಟು 3,500 ರೂಪಾಯಿ ಕೊಟ್ಟರೆ ನಮಗೆ ಆ 3,500 ರೂಪಾಯಿ ಯಾರಿಗೆ ಕೊಡೋಕೆ ಸಿಗ್ತಿರ್ಲಿಲ್ಲ. ಅದು ಮಕ್ಕಳಿಗೆಲ್ಲ ನಮಗಿಲ್ಲ, ಖಾಲಿ ಜೀಪ್ ಅಡಿಗೆ ಆಗ್ತಿತ್ತು. ಅಂಥದ್ರಲ್ಲಿ ಕೊಟ್ಕೊಂಡು ಮಕ್ಳ ಹತ್ರ ಫೀಸ್ ತೊಗೊಳ್ತಿಲ್ಲ. ಯಾಕಂದರೆ ನಮಗೆ ಸ್ಟೇಜ್ ಕಾರ್ಯಕ್ರಮ ಸಿಗಬೇಕು, ಆ ಮಕ್ಕಳು ನಮ್ಮ ಜೊತೆ ಬೆಳಿಬೇಕು, ಒಂದು ಕಾರ್ಯಕ್ರಮ ಆಗ್ಬೇಕಂತ ಮಾಡ್ತಿದ್ವಿ. ಆ ಮಕ್ಳ ಹತ್ರ ಫೀಸ್ ಕೂಡ ತೊಗೊಳ್ತಿರ್ಲಿಲ್ಲ ನಾವು. ಫೀಸ್ ತೊಗೊಂಡ್ರೆ ಮಕ್ಕಳು ಮಾರ ಕ್ಲಾಸಿಗೆ ಬರೋಲ್ಲ, ಹಂಗೆ ಅವ್ರ ಮಕ್ಳ ಹತ್ರ ಫೀಸ್ ತೊಗೊಳ್ತಿರ್ಲಿಲ್ಲ. ಹಾಗೆ ಮಾಡ್ತಾ ಎಲ್ಲ ಕಡೆ ಸ್ಟೇಜ್ ಕಾರ್ಯಕ್ರಮ ಅಲ್ಲಿ ಇಲ್ಲಿ ಮಾಡ್ಕೊಂಡ್ಬಂದು ನಮ್ಮ ದುರ್ಗಿ ಪೆಂಡಲಲ್ಲಿ, ಅವಾಗ ಮೊದಲೆಲ್ಲ ದುರ್ಗಿ ಪೆಂಡಲ್ ಅಂದರೆ ಭಾರಿ ಫೇಮಸ್, ಈಗಲೂ ಫೇಮಸ್ಸೇ. ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಮಾಡಿದಾಗ ಮೈಕಲ್ ಜಾಕ್ಸನ್ ಎಲ್ಲ ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ನಮ್ಮ ಫಸ್ಟ್ ಪ್ರೈಸ್ ಬಂದಿತ್ತು ನಮಗೆ ಎಲ್ಲ ಕಡೆ. ಪ್ರೈಸ್ ಎಲ್ಲ ಬಂದಿತ್ತು. ಆಮೇಲೆ ಕೊರೋನಾ ಬಂತು. ಕೊರೋನಾ ಬಂದಮೇಲೆ ಮಕ್ಕಳು ಮತ್ತೆ ಡ್ಯಾನ್ಸ್ ಕ್ಲಾಸನ್ನು ನಿಲ್ಲಿಸ್ಬಿಟ್ಟು ಹಿಂಗೆ ವೇದಿಕೆಯಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಮತ್ತೆ ಚಾನ್ಸ್ ಕೇಳ್ಕೊಂಡು ಒಂದೊಂದು ಆಡ್ತಿದ್ವಿ. ಆಡ್ತಾ ಹಿಂಗೆ ಬಂದ್ಕೊಂಡು ಒಂದು ಫೇಸ್ಬುಕ್ ಲೈವ್ ಮಾಡೋಣ ಅಂತ ಒಂದು ಇದಾಯಿತು. ಎಲ್ಲರೂ ಕರೆಸಿ ನಾವೊಂದು ಮಾಡಿದ್ರೆ ಏನಾಗುತ್ತೆ ಅಂತ. ದುಡ್ಡು ಏನಿಲ್ಲ ಕೈಯಲ್ಲಿ ಅಂತ ಇಲ್ಲ, ಆದರೂ ಅಲ್ಪ ಸ್ವಲ್ಪ ಏನೇನೋ ಮಾಡ್ಕೊಂಡು EMI ಎಲ್ಲ ಒಟ್ಟು ಮಾಡಿಕೊಂಡು ಮಕ್ಕಳನ್ನೆಲ್ಲ ಇದು ಮಾಡಿಸಿ ಸ್ಟಡಿ ಮಾಡಿಸಿ ಒಂದು ಸ್ವಲ್ಪ ಆಡ್ಸೋಣ ಇದು ಮಾಡೋಣ ಅಂತ. ಆದರೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಮಗೆ ಪೇಜ್ ಓಪನ್ ಮಾಡಲಿಕ್ಕೆ ನಮ್ಮ
ಬಂಗಡಿಯಿಂದ ಇಸ್ಮೇಲ್ ಸರ್ ಆಮೇಲೆ ಸಾಯನ್ ಸರ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾಕಂದರೆ ಅವರು ಈ ಟೈಮಲ್ಲಿ ಹೇಳಲೇಬೇಕು ಅವರಿಗೆ, ನೀವು ಮಾಡಿ ನಮಗೆ ಏನು ಬೇಕು ಅದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ರಾತ್ರಿ ಆಗಲೂ ಬಂದು ಅದಕ್ಕೆ ಏನೇನು ಬೇಕು ಎಲ್ಲ ಐಡಿಯಾ ಕೊಟ್ಟರು. ಅದ್ರ ಮುಖಾಂತರ ಸರಿ ಅಂತ ಹೇಳ್ಬಿಟ್ಟು ಅವರು ಬಂದು ನಮ್ಮ ಪೇಜಿಗೆಲ್ಲ ಆಡಿದ್ದಾರೆ. ಅದ್ರ ಮೇಲೆ ನಾವು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊ 1 ವರ್ಷ ಆಯ್ತಲ್ಲ ಈಗ ಮೇಡಮ್, 1 ವರ್ಷದಿಂದ ಈಗ ಇದು ಶುರುವಾಗಿ 1 ವರ್ಷ ಆಯಿತು. ಹೋದ ವರ್ಷ ಮಳೆಗಾಲದಲ್ಲಿ ಸ್ಟಾರ್ಟ್ ಮಾಡಿದ್ದು, ಹಂಗೆ ಕಂಟಿನ್ಯೂ ಮಾಡ್ತಾ ನಾವು ಒಂದೊಂದು ಯಾವುದೇ ಐಟಮ್ ಬೇಕು ಒಂದೊಂದೇ EMI ಅದು ಇದಂತ ಸಾಲ ಎಲ್ಲ ಮಾಡಿಕೊಂಡು ತಗೊಂಡು ಎಲ್ಲರನ್ನ ನಾವು ಬೆಳೆಯೋದಲ್ಲದೆ ಬೇರೆಯವ್ರನ್ನ ಬೆಳೆಸೋಂಥ ಕಾರ್ಯಕ್ರಮನ ಮಾಡ್ತಿದ್ವಿ. ನಮಗೆ ಅದೇ ಖುಷಿ ಆಗೋದು ಏನಂದ್ರೆ ಈಗ ಮತ್ತು ಇದರಲ್ಲಿ ಈ ಫೇಸ್ಬುಕ್ ಲೈವಲ್ಲಿ ನಮಗೇನು ದುಡ್ಡು ಬರುತ್ತೆ ಅಂತ ಏನಲ್ಲ, ನಮ್ಮ ಇದರಿಂದ 4 ಜನಕ್ಕೆ ಪ್ರಚಾರ ಆಗಿ ನಮಗೆಲ್ಲರೂ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಒಂದು ಅವಕಾಶ ಸಿಗುತ್ತಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಮಾಡ್ತೀವಿ. ಅದನ್ನೇ ಕೇಳ್ಬೇಕಂತಿದ್ದೆ. ಈಗ ಫೇಸ್ಬುಕ್ಕಲ್ಲಿ ಪೇಜಲ್ಲಿ ನಾವು ಹಾಡ್ತಾರೆ, ಅದರಿಂದ ಇವರಿಗೆ ಲಾಭ ಏನಾದರೂ ಉಂಟಾ? ಫೇಸ್ಬುಕ್ಕಲ್ಲಿ ಜಸ್ಟ್ ಕೇಳೋದು, ಫೇಸ್ಬುಕ್ಕಲ್ಲಿ ದುಡ್ಡು ಬರಲ್ವಾ? ದುಡ್ಡು ಬರಲ್ಲ ಸರ್, ಇಲ್ಲ ಇಲ್ಲ ಅದರಲ್ಲಿ ಏನು ದುಡ್ಡು ಬರಲ್ಲ. ಅದೇ ಇಲ್ಲಿ ಏನಾದ್ರು ನಾವು ಆಡೋದನ್ನು ಬೇರೆ ನೋಡಿ ಬೇರೆ ವೇದಿಕೆಯಲ್ಲಿ ಚೆನ್ನಾಗಿ ಆಡ್ತಾರೆ, ಇವ್ರಿಗೊಂದು ಚಾನ್ಸ್ ಕೊಡ್ಬೋದು ಅಂತ ಅಲ್ಲಿ ವೇದಿಕೆಯಲ್ಲಿ ಏನಾದ್ರು ಒಂದು ಚಿಕ್ಕದೇನೋ ಕೊಟ್ಟರೆ ಅದೇ ನಮಗೆ ಸಂತೋಷ. ಈಗ ಬೇರೆಯವರು ನಮಗೆ ಅವಕಾಶ ಕೊಡೋದು ಬೇರೆ, ಇದು ಇವ್ರು ಏನು ಮಾಡ್ತಿದ್ದಾರೆ, ಇವರೇ ಅವಕಾಶನ ಕಲ್ಪಿಸ್ಕೊಳ್ಳೋಕ್ಕೆ ಇದು ನಿಜ ವಿಚಾರ. ಯಾಕಂದರೆ ನಾನು ಮೊದಲೆಲ್ಲ ಒಂದು ಕೆಲವೊಂದು ಕಾರ್ಯಕ್ರಮ ನಾನು ವೈಯಕ್ತಿಕವಾಗಿ ಕೆಲವೊಂದು ಕಡೆ ಹೇಳಿದ್ದೀನಿ. ನಾನು ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಮುಂಚೆ ನಾನು ಹೇಳೋದು ಪ್ರತಿಭೆಯನ್ನು ಗುರುತಿಸಿ ಆ ನಂತರ ಪ್ರೋತ್ಸಾಹಿಸೋದು. ಆ ನಂತರ ಇರುತ್ತೆ, ಯಾಕಂದ್ರೆ ಅದು ಸ್ಟೇಜಿಗೆ ಬಂದಾದ್ಮೇಲೆ ಯಾರಾದ್ರೂ ಪ್ರೋತ್ಸಾಹಿಸ್ತಾರೆ, ಅದಕ್ಕೆ ಗುರುತಿಸೋದು ಒಂದು ಮೇನ್ ಅಲ್ವಾ ಅಂತ. ಫೇಸ್ಬುಕ್ ಎಲ್ಲ ಈಗ ಏನಂದ್ರೆ ಇದು ಸೋಷಿಯಲ್ ಮೀಡಿಯಾ ಹೌದು ಭಯಂಕರ ಹೋಗಿರುತ್ತೆ ಅಂತ. ಈಗ ಯಾರಾದ್ರೂ ಇವ್ರನ್ನ ಗುರುತಿಸಿದ್ರೆ ನೆಕ್ಸ್ಟ್ ಕಾರ್ಯಕ್ರಮಗಳಲ್ಲಿ ಯಾವ್ದಕ್ಕಾದ್ರೂ ಒಂದು ಅವಕಾಶ ಸಿಗುತ್ತೆ ಅನ್ನೋದು ಇವ್ರದೊಂದು ಉದ್ದೇಶ ಅಲ್ವಾ. ಮತ್ತೆ ಅದೇ ಈಗ ಎಲ್ಲರಿಗೂ ಅವಕಾಶಗಳನ್ನ ಕೊಡಬೇಕು ಅನ್ನೋದೊಂದು. ಈಗ ಸಣ್ಣ ಮಕ್ಕಳಿಂದನೂ ಕೆಲವರಿಗೆ ಹಾಡುವಂಥದ್ದು, ಡ್ಯಾನ್ಸ್ ಅದು ಇದೆಲ್ಲ ಇಷ್ಟ ಇರುತ್ತಲ್ಲ, ಅಂಥದ್ದು ಒಂದು ಅವಕಾಶನ ಇವ್ರು ಕೊಡ್ತಾರೆ. ಯಾರಾದ್ರೂ ಈಗ ನೀವೀಗ ವಾರದಲ್ಲಿ ಒಂದಿನ ಲೈವ್ ಬರೋದಲ್ಲ? ವಾರದಲ್ಲಿ ಒಂದು ದಿವಸ, ಗುರುವಾರ ದಿವಸ, ಪ್ರತಿ ಗುರುವಾರ ಇರುತ್ತೆ. ಹಾಗೆ 6:30 ಗಂಟೆ ಸ್ಟಾರ್ಟ್ ಆಗುತ್ತೆ, 8:30ಗೆ ಕ್ಲೋಸ್ ಮಾಡ್ತೀವಿ ಸರ್. ಈಗ ನೀವಿಬ್ರು ಆಟ ಓಡಿಸ್ಕೊಂಡು ಆಟ ಹೊಡ್ಕೊಂಡೆ ಜೀವನ ಮಾಡ್ತಿದ್ವಿ. ಅದ್ರ ಮಧ್ಯದಲ್ಲಿ ಒಂದು ಬೇಜಾರು ಕಳಿಯಕ್ಕೆ ಅಂತ ಹೇಳಿ ಅದೊಂದು ಪೇಜ್ ಅಂತ ಮಾಡ್ಕೊಂಡು ಅದ್ರ ಮಧ್ಯದಲ್ಲಿ ನೀವು ಬೇಜಾರು ಕಳಿತಿಲ್ಲ ಸರ್, ಇನ್ನೊಬ್ಬರು ಬೇಜಾರಿಗೆ ಬರಬಾರ್ದಂತ ಪ್ರೋಗ್ರಾಮ್ ಮಾಡ್ತಿದ್ದೀರಾ, ನೀವೇನು ಬೇಜಾರು ಕಳಿತಿದ್ದೀರಾ? ಹಾಗೇನಿಲ್ಲ. ಮತ್ತೆ ಈಗ ವೀಕೆಂಡಲ್ಲಿ ಬಿಟ್ಟು ಮತ್ತೆ ವೀಕೆಂಡಲ್ಲಿ ಲೈವಲ್ಲಿ ಬಂದು ಹಾಡು ಹೇಳ್ತೀರಾ? ಹೌದು, ನನಗೆ ಪರ್ಸ್ನಲ್ ಕ್ವಶನ್ ಇದು. ಅದು ಬಿಟ್ಟು ವೀಕೆಂಡಲ್ಲಿ ಗುರುವಾರ ಹಾಡು ಹೇಳ್ತೀರಾ, ಆದರೆ ವೀಕ್ ಡೇಸಲ್ಲಿ ಹಾಡು ಹೇಳಲ್ವಾ ನೀವು? ನಾವು ಮನೇಲಿದ್ದಾಗ 1-2 ಹಾಡು ಹೇಳ್ತೀವಿ. ಸ್ಟಾರ್ ಮೇಕರಲ್ಲಿ ಅಲ್ಲಿ ತುಂಬಾ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸ್ಟಾರ್ ಮೇಕರ್ ಹೇಳ್ತಾ ಹಂಗೆ ಒಂದು 4-5 ಸಾಂಗ್ ಎಲ್ಲ ನೈಟಲ್ಲಿ ಹೇಳ್ತೀವಿ ಸರ್. ಡ್ಯೂಟಿ ಎಲ್ಲ ಮುಗಿಸಿ ಹೇಳಲ್ವಾ ಅಂತ ಇವ್ರ ಬಗ್ಗೆ ಈಗ ಕೇಳಿದ್ದೀನಿ ಬೇರೆ ಕಡೆ ಎಲ್ಲ, ಇವ್ರು ಎಷ್ಟೊತ್ತಿಗೂ ಹಾಡಲ್ಲೇ ಇರ್ತಾರಂತೆ. ಇಲ್ಲ, ಯಾಕಂದ್ರೆ ಹಾಡಲ್ಲೇ ಇರ್ತಾರಂತೆ. ಇಲ್ಲ, ಯಾಕಂದ್ರೆ ನಾವೇನಾದ್ರೂ ಗುಣಗ್ತಾ ಇರ್ತೀವಲ್ಲ, ಯಾವಾದ್ರೂ ವೇದಿಕೆಯಲ್ಲಿ ಏನಾದ್ರು ಹೇಳ್ತಿರ್ತಾರೆ, ಒಂದು ಗ್ರೇಟ್ನೆಸ್ ಅದು. ಮತ್ತೆ ಈಗ ಲೈವಲ್ಲಿ ಈಗ ಹಾಡೋದೊಂದು ತಮಾಷೆ ಮಾತಲ್ಲ ಅದು. ನನಗೆ ಈಗ ಬೇರೆ ಎಲ್ಲರೂ ಒಂಚೂರು ಮೈಕ್ ಕೊಟ್ರೆ ನಮಗೆ ಕಟ್ ಮಾಡಂತೀವಿ, ಭಾರಿ ಕಷ್ಟದ ಕೆಲಸನ. ಹೌದು, ನಾವೇನೋ ಹೇಳ್ಬೋದು ಸುಲಭವಾಗಿ ಹಾಡು ಹೇಳ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ, ಭಾರಿ ಕಷ್ಟದ ಕೆಲಸನ. ಹೌದು, ಇವ್ರದ್ದು ಮೆಚ್ಚಬೇಕು ಮಾರೆ ನಾವು. ನಾನು ಮತ್ತೆ ನನ್ನ ಪರ್ಸ್ನಲ್ ಅಂದರೆ ನಮ್ಮ ಝೀರೋ ಮೆಮೊರೀಸ್ ಕಡೆಯಿಂದ ಸರ್, ನೀವು ನಿಮಗೆ ಹಾಡಿದೆ, ಹಾಡು ಹೇಳೋ ಹುಚ್ಚಿದೆ, ನೀವು ಹಾಡು ಹೇಳ್ತೀರಾ, ಅದು ಓಕೆ, ನೀವು ಹೇಳ್ಕೊಳ್ಳಿ, ಏನಾದರೂ ಮಾಡಿ. ಇನ್ನೊಬ್ರಿಗೆ ಚಾನ್ಸ್ ಕೊಡಬೇಕು ಅಂತ ಹೇಗೆ ಅನ್ಸುತ್ತೆ ಸರ್? ಅಂದರೆ ನಾ ಹೇಳ್ತೀನಿ, ಅಂದರೆ ಏನು ಗೊತ್ತಾ, ನಾವು ಮಾತ್ರ ಕಲ್ತಿದ್ದಿರಬಾರ್ದು. ನಮ್ಮ ಉದ್ದೇಶ ಕಳಸಾ ಭಾಗದಲ್ಲಿ, ನಮ್ಮ ಕಳಸಾ ತಾಲೂಕಲ್ಲಿ ನಮ್ಮ ಊರು ಎಲ್ಲಿ ಇಷ್ಟು ಏರಿಯಾ ಇದೆ, ಈ ಕಡೆ ಹಿರೇಬೈಲಿಂದ ಹಿಡಿದು ಸಂಸೆ ಹಿಡಿದು ಹೋರ್ನಾಡು ಹಿಡಿದು ಬಾಳೆಹೊಳೆವರೆಗೂ ಯಾರಾದರೂ ಪ್ರತಿಭೆಗಳಿದ್ರೆ ಅವ್ರನ್ನ ಹುಡ್ಕೋಣ, ಅವರಿಗೆ ಒಂದು ಅವಕಾಶ ಕೊಡೋಣ, ಭಾರಿ ಇದೆ ಸರ್. ಈಗ ನಮ್ಮ ಕೆಲವೊಂದು ಉದ್ದೇಶಗಳಿದೆಯಲ್ಲ ಸಂತು, ಹಾಗೆ ನಾವು ಮಾತ್ರ ಬೆಳೆಯೋದಲ್ಲ, ಇದರಿಂದ ನಾವು ಬೆಳೆಯೋದಲ್ಲದೆ ಇನ್ನು ಬೇರೆಯವ್ರನ್ನ ಬೆಳೆಸುವಂತ ಕಾರ್ಯಕ್ರಮ ನಾವು ಮಾಡ್ತಿದ್ವಿ ನಮ್ಮ ಫೇಸ್ಬುಕ್ ಲೈವಲ್ಲಿ. ಹೋದ ವಾರದಲ್ಲಿ ಪೊಲೀಸ್ ಅವರು ಒಬ್ರು ಪೊಲೀಸ್ ಅಕ್ಕ ಬಂದಿದ್ರು, ಅವರು ಲತಾ ಮೇಡಮ್ ಅಂತೇಳಿ ಅವ್ರು ಬಂದಿದ್ರು, ಅವರು ಹಾಡು ಹೋಗಿದ್ದಾರೆ.
ಹಾಗೆ ಬಂದವರಿಗೆ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಹಾಗೆ. ಈಗ ಮತ್ತೆ ನಿಮಗೆ ಈಗ ಫೇಸ್ಬುಕ್ ಲೈವ್ ಇಂದ ಅಂದ್ರೆ ನಿಮಗೆ ಈಗ ಫೇಸ್ಬುಕ್ ಲೈವ್ ಎಲ್ಲ ಮಾಡ್ತಾರಲ್ಲ, ಈಗ ನಮಗೆ ನಾವೀಗ ಶುರು ಮಾಡಿದಿಂದ ಒಂದು ಯೂಟ್ಯೂಬ್ ಶುರು ಮಾಡಾದ್ಮೇಲೆ ನಮಗೆ ಕೂಡ ಇಂಥ ಪ್ರೋಗ್ರಾಮ್ ಬನ್ನಿ ಅಂತ ನಮಗೊಂದು ಆಮಂತ್ರಣ ಇರುತ್ತೆ, ಬನ್ನಿ ಅಂತ ಹೇಳಿ. ನಿಮಗೆ ಈ ಫೇಸ್ಬುಕ್ ಲೈವ್ ಶುರು ಮಾಡಾದ್ಮೇಲೆ ನಿಮ್ಮ ಗಾಯಕರಲ್ಲಿ ಅಂದ್ರೆ ಹೊರಗಡೆ ಎಲ್ಲಾದ್ರೂ ಹೋಗಿ ಹಾಡು ಹೇಳಿ ಅಂತ ಹೇಳಿ ನಿಮ್ಮನ್ನು ಕರೆಸಿ ಏನಾದ್ರೂ ಒಂದು ಪೇಮೆಂಟಿಗಾಗ್ಲಿ ಅಂದ್ರೆ ಗುರುತಿಸಕ್ಕಾಗ್ಲಿ ಏನಾದ್ರೂ ಒಂದು ಅಂತ ವಿಚಾರಗಳು ಆಗಿದೆಯಾ? ಬೇರೆ ಎಲ್ಲಾದ್ರೂ ಅವಕಾಶಗಳು ಸಿಕ್ಕಿದೆಯಾ? ಹೌದು ಸರ್, ಸಿಕ್ಕಿದೆ. ನಮ್ಮ ಜ್ಯೋತಿ ಅಮ್ಮನವರು ಅವ್ರ ಮನೇಲಿ ಒಂದು ಬರ್ತ್ಡೇ ಕಾರ್ಯಕ್ರಮ ಇತ್ತು. ಅವಾಗ ಬನ್ನಿ ನಮ್ಮೆಲ್ಲರ, ನಾನು ಬನ್ನಿ, ಉಮೇಶ್ ಅಣ್ಣ ಬನ್ನಿ ಎಲ್ಲ ಹಾಡುವ ಅಂಥೇಳಿ ಅವ್ರು ಕರೆಸಿದ್ರು. ಅವಾಗ ಅವರು ಏನೋ ಒಂದು ಅವರಿಗೆ ಅವ್ರ ಮನೆಯಲ್ಲಿ ಅವ್ರಿಗೆ ಖುಷಿಯಾಗಿ ಕೊಟ್ಟಿದ್ದಾರೆ ನಮಗೆ. ಹಾಗೆ ಮತ್ತೆ ಎಲ್ಲ ಇದು ಸ್ಟೇಜ್ ಕಾರ್ಯಕ್ರಮ ಹೋದಾಗ ಏನೋ ಅಲ್ಪ ಸ್ವಲ್ಪ ಹೇಳಿರ್ತೀವಿ, ಈ ಥರ ಕೊಡಿ ನಮಗೆ, ಎಲ್ಲ ನಾವೆಲ್ಲ ಕಷ್ಟ ಬಂದಿರ್ತೀವಿ ಅಂತ ಹೇಳಿರ್ತೀವಿ. ಅವರಿಗೆ ಅಂದರೆ ಅವರು ಆ ಕಾರ್ಯಕ್ರಮಕ್ಕೆ ಎಷ್ಟು ತಕ್ಕ ಅವರು ಕೊಡ್ತಾರೆ ಸರ್. ನಾನು ಹೇಳೋದು, ಈಗ ನೋಡ್ತಿರೋರು ಯಾರಾದ್ರೂ ಅಷ್ಟೇ, ಒಂದೊಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಏನಾದ್ರು ಇಟ್ಕೊಂಡ್ರೆ ಹೌದು, ದಯವಿಟ್ಟು ಕರೀರಿ. ನಾವು ಅದೇ ಸರ್, ಯಾವುದೇ ಎಲ್ಲ ಇದ್ರಲ್ಲೂ ಲೈವಲ್ಲೂ ಹೇಳ್ತೀವಿ, ಏನೋ ಬರ್ತ್ಡೇ ಕಾರ್ಯಕ್ರಮ ಇದ್ರೂ ಬರ್ತೀವಿ, ಸ್ಟೇಜು ಗಣಪತಿ ಫಂಕ್ಷನ್ ಕಾರ್ಯಕ್ರಮ, ಗೌರಿ ಹಬ್ಬದಲ್ಲಿ ಏನಾದ್ರೂ ನವರಾತ್ರಿ ಕಾರ್ಯಕ್ರಮ 4 ಜನ ಎಲ್ಲ ಹೋಗ್ತೀವಿ. ಹಾಡು ಹೇಳ್ತಾರಲ್ಲ, ನಾಲ್ಕು ಜನ ಮನೋರಂಜನೆ ಕೊಟ್ರೆ ಸಾಕು, ಒಳ್ಳೆ ವಿಷಯ. ಈಗ ನಮ್ಮನ್ನು ಕೂಡ ಕರೆದಾಗ ನಮಗೆ ಕೂಡ ಹಂಗೆ ಆಗಿದೆ. ಅಕ್ಲ ಮತ ಕನ್ನಡ ತುಳಲ್ಲಿ ಎಲ್ಲ ಹೇಳಿರ್ತಾರ, ಅಕ್ಲ ಮತ ಭಯಂಕರ ಫೀಸಿಗೆ, ಅವ್ರದ್ದೆಲ್ಲ ಭಯಂಕರ ಫೀಸ್, ಇಲ್ಲಿ ಫೀಸ್ ಹೇಳಲಿಲ್ಲ, ಬಟ್ ನಮ್ಮನ್ನು ಕರೆದಾಗ ನೀವು ಬರ್ತೀರಲ್ಲ, ಬಿಸಿ ಇರ್ತೀರೇನೋ ಅಂತ, ಬಾಕಿ ಕೆಲಸ ಬಿಟ್ಟು ನೀವು ನಿಮ್ಮ ಹಾಗೆ ನಾವು ಕೂಡ ವಿಡಿಯೋ ಮಾಡ್ತಿರೋರಲ್ಲ, ಹಾಗೆ ನಮಗೊಂದು ಕರೆದಾಗ ನಮಗೇನು ಖುಷಿ ಅನ್ಸೋದೋ, ನಾವು ನೋಡ್ತಾ ಇದ್ರೆ ನಾವು ಬದುಕ್ತೀವಿ ಅಂತ. ಹಾಗೆ ಇವರನ್ನು ಕೂಡ ಕರೆದ್ರೆ, ನಮ್ಮ ನೆನಪಿನ ನಾವಿಕರು ಕನಸಿನ ಮಹೇಶ್ವರೆಲ್ಲ ಕರೆದ್ರೆ ಇವರು ಕೂಡ ಖುಷಿ ಅನ್ಸುತ್ತೆ. ಅಂದರೆ ಪೇಮೆಂಟ್ ಎಲ್ಲ ನೆಕ್ಸ್ಟ್ ಅವರ ಒಂದು ಹವ್ಯಾಸಗಳನ್ನ ಪ್ರತಿಭೆಯನ್ನು ಗುರುತಿಸೋದಿದೆಯಲ್ಲ, ಅದು ಮುಖ್ಯ. ಈಗ ಹಣ ಜ್ಯೋತಿ ಅಮ್ಮ ಅಂತ ಹೇಳಿದ್ರಿ, ಒಂದು ಕರೆಯೋಣ, ಬನ್ನಿ ಮೇಡಮ್. ಆಯ್ತು ಪವನ್ ಅವರೇ, ಇನ್ನು ಇದ್ರ ಬಗ್ಗೆ ಮಾಹಿತಿ ಜಾಸ್ತಿ ಮಾಹಿತಿ ಜ್ಯೋತಿ ಜೈನ್ ಅವರು ಕೊಡ್ತಾರೆ. ಬನ್ನಿ ಅಮ್ಮ, ಬನ್ನಿ ಬನ್ನಿ ಬನ್ನಿ. ಹಾಕೊಳ್ಳಿ, ನಾನು ತಗೊಳ್ತೀನಿ, ಸ್ವಲ್ಪ ಮೊದಲೇ ಪರಿಚಯ ಹಾಗೆ. ತಗೊಳ್ಳಿ ರೆಕಾರ್ಡ್ ಅಲ್ಲಿ ಇದಲ್ಲ? ಇದು ಕರೆಕ್ಟ್ ಆಗಬೇಕಿತ್ತು. ಪವನ್ ಅವರ ಎಂತ ನಾನು ತಗೊಳ್ಳೋದು ನೀವು ತಗೊಳ್ತೀರಾ? ಇವರು ನನಗೆ ಭಾರಿ ಪರಿಚಯ, ಇವ್ರಿಗೆ ನಾನು ಪರಿಚಯ ಇದ್ದೀನಿ ಇಲ್ಲ ಗೊತ್ತಿಲ್ಲ. ಹಾಗೆ ನೋಡುವಲ್ಲ ಹೇಗಂತ. ಮೇಡಮ್ ನೆನಪಿದ್ದೀರಾ? ನಾನು ನೆನಪಿದ್ದೀರಾ? ಎಲ್ಲಿ ಅಂತ ನೆನಪಾಗ್ತಿಲ್ಲ. ನೋಡಿದ್ದೀನಿ ಅಂತ ನಂಗೆ ಬಂದ ತಕ್ಷಣ ಫ್ಲಾಶ್ ಆಯ್ತು ನನಗೆ, ಎಲ್ಲಿಂದ ಹೋದಾಗ್ತಿಲ್ಲ. ಸ್ವಲ್ಪ ನೆನಪಾಗ್ಲೇಬೇಕು. ಯಾಕೆ ಹೇಳಿ, ಝೀರೋ ಮೆಮೊರೀಸ್ ಅಲ್ಲ, ನೆನಪಾಗ್ಲೇಬೇಕು. ಅಲ್ಲ, ಅದು ಶುರುವಾಗಕ್ಕೂ ಮುಂಚೆ ಒಂದು ನೆನಪು ಆಗ್ತಿಲ್ವಾ? ಸ್ವಲ್ಪ ಕ್ಲಿಕ್ ಕೊಟ್ಟರೆ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಒಂದು ಪಿ ಜಿ ಗೀಜೆಲ್ಲ ನಡೆಸ್ತೀರಾ? ಓಕೆ. ಅಲ್ಲಿಗೆ ನಾವು 4 ಜನ ಬಂದಿದ್ವಿ, ಒಂದು 6 ತಿಂಗಳು ನಿಮ್ಮ ಪಿ ಜಿಯಲ್ಲಿ ನಾವು ಉಳ್ಕೊಂಡಿದ್ವಿ. ಅಲ್ಲಿಂದ ಪರೀಕ್ಷೆ ವೇಣೂರಿಗಂತ, ಇಲ್ಲಿ ಚಿಕ್ಕಮಂಗ್ಳೂರಿಗ ಸಂಸ್ಥೆ ಐಟಿಗೆ ನಾನು ಹೋಗ್ತಿದ್ದೆ. ಒಂದು 6 ತಿಂಗಳು ನಿಮ್ಮ ರೂಮಲ್ಲಿ ಇದ್ದೆ. ಪ್ರಶಾಂತ್ ಅಂತನಾ? ಪ್ರಶಾಂತ್, ಪವನ್, ಸನತ್ ಅಂತ ಹೇಳಿ 3-4 ಜನ ಮೇಲ್ಗಡೆ ರೂಮ್. ಸರಿ, ನಂಗೆ ಬಂದ ತಕ್ಷಣ ನೋಡಿದೀನಿ ಅಂತ ಅನಿಸ್ತಾ ಇದೆ. ಒಬ್ರಿದ್ದಂಗೆ 7 ಜನ ಇರ್ತಾರಂತಲ್ಲ, ಯಾಕೆಂದ್ರೆ ಸುಮ್ಮನೆ ಡೌಟ್, ಈ ಮನುಷ್ಯರ ತರ 7 ಜನ ಇರಕ್ಕೆ ಸಾಧ್ಯ ಇಲ್ಲ. ಇರ್ತಾರೆ ಪಕ್ಕ. 7 ಜನ ಇದ್ರೆ ವಿಶ್ವನೇ ಹಾಳು, ಒಬ್ಬರಿದ್ದ ತಡ್ಕೊಳಕ್ಕಾಗಲ್ಲ. ಓಕೆ ಮೇಡಮ್, ಈಗ ನಿಮ್ಮ ಹೆಸರು ಜ್ಯೋತಿ ಅಂತ ಹೇಳಿ. ಜ್ಯೋತಿ ಜೈನ್ ಅಂತ. ನಮಸ್ತೆ. ಹಾಡಿನ ಹವ್ಯಾಸ ಹೇಗೆ ಅಂತ? ಸೊ ನನ್ನ ಹಾಡಿನ ಹವ್ಯಾಸ ನಮ್ಮ ಫ್ಯಾಮಿಲಿ ರಕ್ತ ಸಂಬಂಧದಲ್ಲೇ ಬಂದ್ಬಿಟ್ಟಿದೆ. ನಮ್ಮ ಅಮ್ಮ ಹಾಡ್ತಾರೆ, ನನ್ನ ತಂಗಿ ಹಾಡ್ತಾಳೆ, ನನ್ನ ತಮ್ಮ ಹಾಡ್ತಾನೆ. ನನ್ನ ಫ್ಯಾಮಿಲಿನೇ ಒಟ್ಟು ಸಿಂಗರ್ ಫ್ಯಾಮಿಲಿ ಅಂತ ಹೇಳ್ಬೋದು. ನನಗೆ ಚಿಕ್ಕದಿಂದನೇ ನನಗೆ ಹಾಡೋ ಇದು ಅಭ್ಯಾಸ ಇದೆ ನನಗೆ. ಮತ್ತು ನಮ್ಮಪ್ಪ ಇವ್ರು ಹೇಳ್ದಂಗೆ ಒಂದು ಸಣ್ಣಲಿಂದ ನಮ್ಮ ಅಪ್ಪಾಜಿ ಒಂದು ಮೈಕ್ ಸೆಟ್ ಇಟ್ಕೊಂಡಿದ್ರು. ಆಗ ಇದು ಇರ್ತಿರ್ಲಿಲ್ಲ, ಕರೆಂಟಿನ ಪವರ್ ಇರ್ತಿರ್ಲಿಲ್ಲ. ಆಗ ನಮ್ಮಪ್ಪ ನನಗೆ ಮೈಕ್ ಕೊಟ್ಟು
ನೀನು ಅದನ್ನ ವೋಲ್ಟೇಜ್ ಬರೋ ತನಕ ಹಾಡಬೇಕು ಅಂತ. ಮ್ಯೂಸಿಕ್ ಇಲ್ಲ ಏನಿಲ್ಲ, ಉಮೇಶ್ ಸರ್ ಹೇಳ್ದಂಗೆ ಕೇಸೆಟ್ ಯುಗ. ನಾನು ನೋಡ್ತಿದ್ದಂಗೆ ನಾನು ಅನುಭವಿಸಿದ್ದು ಗ್ರಾಮಫೋನ್ ತೆಗೆದಿಬ್ಬಿಡೋದು, ಪ್ಲೇಟ್ ಚೇಂಜ್ ಮಾಡೋದು, ಕಪ್ಪು ತಿರುಗುತ್ತದಲ್ಲ, ಹಾಂ ತಟ್ಟೆ, ಗ್ರಾಮಫೋನ್, ಆ ಯುಗ ನೋಡಿದ್ದೀನಿ ನಾನು. ಅಂದ್ರೆ ಕ್ರಿಸ್ತ ಪೂರ್ವ. ಮತ್ತೆ ಇಲ್ಲಿ ಮಧುರ ಲಹರಿಗೆ ಹೇಗೆ ಬಂದಿದ್ದು ನೀವು ಅಂತ? ಸರ್, ಮೊದಲು ಲಹರಿ ಅಂತ ಹೇಳಿದಾಗ ನನಗೆ ಇದನ್ನು ನಾನು ತುದಿಯಿಂದ ಹೇಳಲೇಬೇಕು ನಿಮಗೆ. ನನಗೂ ಮ್ಯೂಸಿಕಲ್ಲಿ ಹಾಡಬೇಕು ಅನ್ನೋದು ಬಹಳ ಆಸೆ ಇತ್ತು. ನಾವು ಜೈನಾದ್ರಿಂದ ನಮಗೆ ಬಸ್ತಿ ದೇವಸ್ಥಾನಗಳಲ್ಲಿ ಹಾಡೋಕ್ಕೆ ಅವಕಾಶ ಸಿಗ್ತಿತ್ತು. ಈ ಥರ ಮ್ಯೂಸಿಕಲ್ಲೆಲ್ಲ ಸಿಗ್ತಿಲ್ಲ. ನಮ್ಮದು ಜೈನದ ಬಸ್ತಿಗಳಲ್ಲಿ ಸ್ವಲ್ಪ ಕಟ್ಟುಪಾಡಿದೆ. ಅಂದರೆ ಬರೀ ಜಿನೇಶ್ವರನ್ನೇ ಹಾಡಬೇಕು, ಜೈನ್ ಸಂಬಂಧಪಟ್ಟಿದ್ದೇ ಹಾಡಬೇಕು ಅನ್ನೋದು ಕೆಲವೆಲ್ಲ ಇದ್ದಾವೆ. ಹಾಗಾದಾಗ ನನಗೆ ಶಿವಮೊಗ್ಗದಲ್ಲಿ ನಮಗೆ ಬಸ್ತಿ ಇರಲಿಲ್ಲ. ನಾವೆಲ್ಲ ಹೊಂಬುಚಕ್ಕೆ ಬರಬೇಕಿತ್ತಲ್ಲ, ಶಿವಮೊಗ್ಗ ಬರಬೇಕಿತ್ತು. ಹಾಗಾಗಿ ನಮಗೆ ಸ್ವಲ್ಪ ಜೈನರದ್ದು ಟಚ್ ಕಡಿಮೆ ಇತ್ತು. ಯಾವಾಗ ನನ್ನ ಮದುವೆ ಆಗಿದ್ದು 89ರಲ್ಲಿ, ಇಲ್ಲಿ ಬಂದಾಗ ನನಗೆ ಒಳ್ಳೆ ದೇವಸ್ಥಾನ ಸಿಕ್ತು. ಬಸ್ತಿ ಇದೆ ಸಂಸ್ಥೆಯಲ್ಲಿ. ಯಾಕೆಂದ್ರೆ ಸಂಸ್ಥೆಯವರು ಐ ಟಿ ಕಾಲೇಜ್ ಇದ್ದಾರೆ ಅಂತಂದಾಗ ನಿಮಗೆ ಜೈನ್ ಟೆಂಪಲ್ಗಳದ್ದು ಭಾರಿ ಅನುಭವ ಇರ್ಬೋದು. ಆಗ ನನಗೆ ಇದಾಯಿತು. ಮತ್ತೆ ನಾನು ಕೆಲವು ಹಾಡುಗಳನ್ನೆಲ್ಲ ನಾನು ಅವಾಗಿಂದ ಡಬ್ಬಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಆಯಿತಾ, ಕೆಲವೊಂದು ಮೆಲೋಡಿ ಸಾಂಗ್ಗಳನ್ನು ತೆಗೆದು ನಮ್ಮ ಜೈನ ಭಕ್ತಿಗೀತೆ ಹಾಕೋಕ್ಕೆ ಶುರು ಮಾಡಿದೆ. ಆಡ್ತಾ ಇದ್ದಂಗೆ ನಾನು 48 ವರ್ಷದಲ್ಲಿ ನನಗೆ ಜೈನ ಧರ್ಮದಲ್ಲಿ ಸ್ಟೇಜ್ಗಳು ಸಿಗ್ತಾ ಇತ್ತು. ಧಾರ್ಮಿಕ ಸಭೆಯಲ್ಲಿ ಮ್ಯೂಸಿಕಲ್ ಹಾಡೋಕ್ಕೆ ಅದು ಸಿಕ್ಕಿದಾಗ ನನಗೆ ಮೂಡಿಗೆರೆಯಲ್ಲಿ ಅವಿನ್ ಸ್ವರ ಸಂಗಮ ಅಂತ ಈ ಸಂದರ್ಭದಲ್ಲಿ ಹೇಳಲೇಬೇಕು ಸಿಕ್ತು. ಎಷ್ಟೊತ್ತಿಗೂ ನಮ್ಗೆ ಅಲ್ಲೇ ಹೋಗಿ ಹಾಡೋಕ್ಕಾಗುತ್ತಾ? ಆಗಲ್ಲ. ಆಗ ನಮಗೆ 200ನೇ ಸಂಚಿಕೆ ಇತ್ತು ಕಳಸದಲ್ಲಿ. ಹಾಡ್ಬೇಕಾದ್ರೆ ನನಗೆ ಇವ್ರ ಪರಿಚಯ ಆಯಿತು, ಉಮೇಶ್ ಸರ್ದು. ನಾನು ಹಾಡಬೇಕು ಮೇಡಮ್, ನಾನು ಹಾಡ್ತೀನಿ ಅಂದರು. ಪಾಪ ಅವ್ರಿಗೆ ಅವಕಾಶ ಹೊಸಬ್ರಲ್ಲ, ಸುಮಾರು ಹೊತ್ತು ಸಿಗಲೇ ಇಲ್ಲ ಅವರಿಗೆ. ಲಾಸ್ಟಿಗೆ ನಾನು ಪ್ರೋಗ್ರಾಮ್ ಮುಗಿಸಿ ಮನೆಗೆ ಹೋದೆ. ನಂತರ ಹಾಡಿದ್ರು. ಇವ್ರನ್ನ ಲೈವ್ ಪೇಜಲ್ಲಿ ನೋಡಿದೆ, ಸಂಗಮದಲ್ಲಿ. ಇವ್ರು ನಂಗೆ ಭೇಟಿ ಆಗಿದ್ದು ನನಗೆ ಇವರು. ಆಯಿತಾ, ಆಮೇಲೆ ಪರಿಚಯ ಆಯಿತು. ಹಾಗೆ ಹೋಗ್ತಾ ಬರ್ತಾ ಇದ್ದೀವಿ. ಅದು ಲಾಸ್ಟಿಗೆ ಮಾತಾಡಿಕೊಂಡು ಇವ್ರ ಹತ್ರ ಹೇಳಿದೆ, ಸರ್ ನಾವೇ ಒಂದು ಸದ್ಯಕ್ಕೆ ನಮ್ಮ ಮನೇಲಿ ನಾನೊಂದು ರೂಮ್ ಕೊಡ್ತೀನಿ ನಿಮಗೆ, ನಾವೇ ಒಂದು ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ಅವಾಗಿಂದ ನಮಗೂ ಒಂದು ಚಾಲೆಂಜ್ ಆಯಿತು ಹಾಡಬೇಕು ಅಂತ. ಮತ್ತು ಮಮತಾ, ಲಕ್ಷ್ಮಿ, ಉಮೇಶ್, ಅರವಿಂದ, ಜ್ಯೋತಿ ಜೈನ್ ಇಷ್ಟು ಜನ ಸೇರಿ ಒಂದು ಮಧುರ ಲಹರಿ ಮಾಡಬೇಕು, ನಾವೇ ಒಂದು ಲೈವ್ ಪೇಜ್ ಮಾಡಬೇಕಂತ ನಮಗೆ ಆಸೆ ಆಯಿತು. ಆಮೇಲೆ ಹಿಂಗೆ ಕೂತ್ಕೊಂಡು ನಾವೆಲ್ಲ ಅದನ್ನು ಮಾತಾಡಿದ್ವಿ, ಚರ್ಚೆ ಮಾಡಿದ್ವಿ. ಅವಾಗ ಏನು ಹೆಸರಿಡೋದು, ನೀವು ಮಧುರ ಲಹರಿದು ಕೇಳಿದ್ರಲ್ಲ, ತುಂಬ ಯೋಚನೆ ಮಾಡಿದೆ ನಾನು. ಆಗ ನನಗೆ ನೆನಪಾಯಿತು, ಏನಾದರೂ ಆಗಲಿ ಒಂದು ಈ ಥರ ಹೆಸರಿಡುವ ಅಂತ ನಾನು ಹೇಳಿದೆ ಅವರಿಗೆ. ಮಧುರ ಲಹರಿ ಅಂತ ಇಟ್ಟೆ. ಎಲ್ಲರಿಗೂ ಖುಷಿ ಆಯಿತು. ಲಕ್ಷ್ಮಿ, ಮಮತಾ, ಉಮೇಶ್, ಅರವಿಂದ್ ಎಲ್ಲರಿಗೂ ಖುಷಿ ಆಯಿತು. ನಿಮಗೆ ಖುಷಿ ಆಯ್ತು, ನಮಗೆ ಮಾತ್ರ ಅನ್ಯಾಯ ಮಾಡಿದ್ರು. ಯಾಕೆ? ಹಾಂ ಅಲ್ಲ, ಈಗ ಅಲ್ಲಿ ನಾನೀಗ ಒಂದು 5-6 ವರ್ಷದ ಮುಂಚೆ ಅಲ್ಲಿ ಓದಿದ್ದಲ್ಲ ಇವ್ರ ರೂಮಲ್ಲಿ. ಇವ್ರಿಗೆ ಹಾಡೆಲ್ಲ ಗೊತ್ತುಂಟು ಅಂದಿದ್ರೆ ನಾನೊಂದು 5 ನಿಮಿಷ ಅಲ್ಲಿ ಅಂತ ಕ್ಲೋಸ್ ಮಾಡ್ತಿದ್ರು. ಗೊತ್ತಾಗಲಿಲ್ಲ ನನಗೆ. ಅವಾಗ ನನಗೆ ಏನು ಕೆಲಸ, ಅವಾಗ ನಂಗೆ ಅದೇ ಹೇಳಿದ್ದಲ್ಲ, ಮನಸ್ಸಲ್ಲಿ ನನಗೆ ಗುಂಗು ಹಾಡಿಂದಿತ್ತು, ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಮತ್ತು ಈ ರೀತಿ ಏನಾದರೂ ಮಾಡಬೇಕಲ್ಲ ಅಂತ ಮಕ್ಕಳಲ್ಲೇ ನನ್ನ ಜೊತೆಲಿ ಕಾಲ ಕಳೆದೆ. ಅವಾಗ ನಂದೊಂದು ಹವ್ಯಾಸ ಕೆಲಸ ಆಗಬೇಕಲ್ಲ, ನಮ್ಮದೊಂದು ಜೀವನ. ಇವರು ಆಟ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ಅಂದರು. ನಂದು ಅದೇ 10 ವರ್ಷ ಬಿಸಿ ಊಟ ಅಡುಗೆ ಮಾಡಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಮತ್ತು ಹೆಲ್ತ್ ಪ್ರಾಬ್ಲಮ್ ಆಯಿತು, ಅದನ್ನು ನಿಲ್ಲಿಸಿ ಮತ್ತೆ ನಾನು IT ಮಕ್ಕಳನ್ನ ಮಾತಾಡಿಕೊಂಡು ಅವಕ್ಕೆ ಅಡುಗೆ ಮಾಡೋಕ್ಕದಂತ ವಹಿಸ್ಕೊಂಡು ಮಾಡ್ತಾಯಿದ್ದೆ. 48 ವರ್ಷದಲ್ಲಿ ನನಗೆ ಅವಿನ್ ಸ್ವರಸಂಗಮ ಸಿಕ್ತು. ಆಮೇಲೆ ನವೆಂಬರ್ 30ನೇ ತಾರೀಕಿಗೆ ಮಧುರ ಲಹರಿ ಅಂತ ಹೆಸರಿಟ್ಟು ಹೊಸದಾಗಿ ಪೇಜ್ ಓಪನ್ ಮಾಡಿದ್ವಿ. ಉಮೇಶ್ ಅವರು, ಲಕ್ಷ್ಮಿ, ನಾನು, ಅರವಿಂದ್ ಅವರು ಸೇರಿಕೊಂಡು ಒಂದು ಹಾಡಬೇಕು ಅಂತ ಯೋಚನೆ ಮಾಡಿದ್ವಿ. ನಾನು ಮಾತಾಡ್ತಿದ್ದೆ ಪರಿಚಯ ಉಂಟು ಅಂತೇಳಿ. ಈಗ ನಿಮ್ದೇನಾದರೂ ನಮ್ದಂದ್ರೆ ಅಂದರೆ ಈಗ ಇನ್ನು ಪೇಜ್ ಎಲ್ಲ ಶುರು ಮಾಡ್ತಾರೆ ನಾವು ಸೇರಿದಂಗೆ. ಈಗ ನಾನು ಇವ್ರ ಹತ್ರ ಕೇಳೋದಾದ್ರೆ ಅವ್ರ ಹತ್ರ ಕೇಳೋದಾಗಿ, ಮೇಡಮ್ ನಿಮಗೆ ಇವ್ರ ಬಗ್ಗೆ ಅಂದರೆ ಒಂದು ಮಧುರ ಲಹರಲ್ಲಿ ಸರ್ ಬಗ್ಗೆ ನಿಮಗೊಂದು ನೀವೆಲ್ಲ ಚಾನ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿರೋ ಬಗ್ಗೆ ಹೇಳೋದಾದ್ರೆ, ಇವ್ರ ಬಗ್ಗೆ ಹೇಳೋದಾದ್ರೆ ನನಗೆ ನಿಜವಾಗ್ಲೂ ಇವ್ರ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಬರೀ ಒಂದು ಆಟನೇ ಓಡಿಸ್ಕೊಂಡು ಅದರಲ್ಲಿ ನಾನೊಂದು ಸಂಗೀತಕಾರ ಹಾಡದಿದ್ದವರಿಗೆ, ವೇದಿಕೆ ಸಿಕ್ಕದಿದ್ದವರಿಗೆ ಸಿಗಬೇಕು, ಅವ್ರನ್ನ ಮುಂದೆ ತರಬೇಕು ಅನ್ನೋದು ಭಾರಿ ಅವ್ರಿಗೆ ಹಟ್ಟಾಗಿದೆ. ಎರಡನೇದಾಗಿ ನಂದು ಒಂದು ಅಕ್ಷರ ಯೂಟ್ಯೂಬ್ ಚಾನಲ್ ವಾಣಿ ಅಂತ ಇದೆ ಮೇಡಮ್, ನನಗೂ ಸಪೋರ್ಟ್ ಮಾಡ್ತಾರೆ. ಅಕ್ಷರವಾಣಿ ಸಪೋರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ಅಕ್ಷರವಾಣಿ ಅಲ್ಲ, ಅಕ್ಷರವಾಣಿ ಸಪೋರ್ಟ್ ಮಾಡಿ. ನಾನು ಮತ್ತೆ ಸ್ವಂತವಾಗಿ 2 ಸಾಂಗ್ ನಾನೇ ಬರೆದು ನಾನೇ ಹಾಡಿದ್ದೀನಿ. ನಾನೇ ಹಾಡಿದ್ದೀನಿ. ಮತ್ತೆ ಕೆಲವೊಂದು ಇದೆ ಸಂದರ್ಶನಕ್ಕೆ ಒಂದು 2-3 ಟಿವಿ ಕರೆದಿದ್ದಾರೆ, ಸ್ಪಂದನ ಟಿವಿ, ಅದಕ್ಕೂ ಹೋಗಿದ್ದೀನಿ ನಾನು. ಒಳ್ಳೆದಾಗಿ ಇನ್ನಷ್ಟು ಮತ್ತಷ್ಟು ವೇದಿಕೆಗಳು ನಿಮಗೆ ಸಿಗಲಿ. ಒಟ್ಟಾರೆ ಹೇಳೋದಂತಂದ್ರೆ ಉಮೇಶ್ ಸರ್ ಇಂದ ನಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಆಸೆ ಮತ್ತೆ ಇನ್ನೊಂದು ನಾನು ಈ ವೇದಿಕೆಯಲ್ಲಿ ಹೇಳಲೇಬೇಕು, 2 ಮಾತಲ್ಲಿ ಮುಗಿಸ್ಬಿಡ್ತೀನಿ. ವಾಯ್ಸ್ ಆಫ್ ಬಂಗಾಡಿ ಅಂತ ಹೇಳಿದ್ನಲ್ಲ, ಅವರು ಕೂಡ ನಮಗೆ ನನ್ನ ಸಾಹಿತ್ಯ ಬರೀತಿದ್ದೆ ಮೊದಲು, ಆದ್ರೆ ನೀವು ಹಾಡಿ ಮ್ಯೂಸಿಕಲ್ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಇಸ್ಮಾಯಿಲ್ ಸರ್ ಹಾಗೂ ಶಾಯಿನಾಥ್ ಅಜ್ಜಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನನ್ನ ಮಧುರ ಲಹರಿ ಕಡೆಯಿಂದ, ನನ್ನ ವೈಯಕ್ತಿಕ ಕಡೆಯಿಂದ ಅವರಿಗೂ ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮೇಡಮ್ ಯಾವಾಗ ಇಷ್ಟೆಲ್ಲ ಮಾತಾಡಿದ್ವಿ ಇವ್ರ ಬಗ್ಗೆ ಎಲ್ಲ, ಈಗ ನಾನು ಕೊನೆಯದಾಗಿ ಕೇಳೋದಂದ್ರೆ ನಿಮಗೆ ಅಂದರೆ ನಿಮಗೆ ಯಾರಿಗೊಂದು ಹೇಳ್ಬೇಕಾದ್ರೆ ಒಂದು ಧನ್ಯವಾದ ಆಗಲಿ, ಏನಾದರೂ ಒಂದು ಹೇಳ್ಬೇಕಂತ ಇರುತ್ತೆ, ನೆನಪಾಗ್ಲಿಲ್ಲ, ಅವಾಗ ಸಿಗ್ಲಿಲ್ಲ, ಹೇಳಲಿಕ್ಕೆ ಆಗಲಿಲ್ಲ ಅಂತ ಅವರಿಗೆ ನಮ್ಮ ಈ ವೀರ ಮೂವೀಸ್ ಮುಖಾಂತರ ಹೇಳೋದಾದ್ರೆ ಏನಾದರೂ ಹೇಳಲಿಕ್ಕೆ
ಮೊದಲನೇದಾಗಿ ನನ್ನ ತಾಯಿ ತಂದೆಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಂದು ಕೂತಿದ್ದೇನೆ ಅಂದರೆ ಅವರೇ ಕಾರಣ ನನಗೆ. ಮತ್ತು ಎರಡನೇದಾಗಿ ನಮ್ಮ ಉಮೇಶ್ ಸರ್ ಅವರು, ಮೂರನೇದಾಗಿ ನಮ್ಮ ವಾಯ್ಸ್ ಆಫ್ ಬಂಗಾಡಿಯವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೀರೋ ಮೆಮೊರೀಸು ಇದು ಯೂಟ್ಯೂಬ್ ಚಾನಲ್ ವಾಣಿಯವರಿಗೆ ತುಂಬ ಕೃತಜ್ಞತೆಗಳನ್ನು ನಮ್ಮ ಮಧುರ ಲಹರಿ ಕಡೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮನ್ನು ಮಾತಾಡಿಸಿ ಇವರಿಗೆ ಇನ್ನೂ ಕೂಡ ಒಳ್ಳೊಳ್ಳೆ ಅವಕಾಶ ಸಿಗಲಿ ಅಂತ ಹೇಳಿ ನಮ್ಮನ್ನು ಆಶೀರ್ವಾದನೆ ಮಾಡಿದ್ದೀರಾ. ಇನ್ನು ಮುಂದೆ ಕೂಡ ನಿಮಗೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ಈ ಥರ ವಿಡಿಯೋ ಮಾಡೋಕ್ಕೆ ಸಿಗಲಿ ಅಂತ ಹಾರೈಸ್ತೀನಿ. ನಿಮ್ಮ ಒಂದು ಮುಗ್ಧ ಮನಸ್ಸಿಗೆ ನಮ್ಗೆ ಕೂಡ ಧನ್ಯವಾದಗಳು. ಮತ್ತು ಇವ್ರ ಹತ್ರ ನಾನು ಸಿಂಪಲ್ ಆಗಿ ಇನ್ನೊಂದು ಕೇಳ್ತಾನೆ. ಅವ್ರು ನಿಮ್ಮ ಬಗ್ಗೆ ಎಲ್ಲ ತುಂಬ ಹೇಳಿದರು, ಅವ್ರ ಬಗ್ಗೆ ನೀವು ಹೇಳೋದಾದ್ರೆ? ನಮ್ಮ ಬಗ್ಗೆ ಅಂದರೆ ಅದು ಪೇಜ್ ಓಪನ್ ಮಾಡ್ಬೇಕಾದ್ರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮುಖ್ಯವಾಗಿ ಅಂದರೆ ನಮ್ಮ ಅರವಿಂದನು ಕೂಡ ಹೌದು, ಅದ್ಭುತ ಗಾಯಕರು ಕೂಡ ಅವರು ಕೂಡ ಟಿ ವಿ ಆಗಲಿ ಬೇರೆ ಏನಾದ್ರು ಬೇಕಾದ್ರೆ ಮಾಡಿ ಉಮೇಶಣ್ಣ ಏನಿದ್ರೆ ನಾವು ಸಪೋರ್ಟ್ ಮಾಡ್ತಿದ್ದೆ ಅವರು ಕೂಡ. ಹಾಗೆ ನಮ್ಮ ಇವರು ಅದ್ಭುತ ಗಾಯಕರು ಇವರು ಕೂಡ ಜ್ಯೋತಿ ಜೈನ್ ಅವರು ಕೂಡ ಇವರು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಇನ್ನೂರು ಅದ್ಭುತ ಗಾಯಕಿ ಮಮತಾ ಅವರು ಕೂಡ ಅವರು ನಮ್ಮ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾರೆ ಕೆಲಸದಲ್ಲಿ, ಅವರು ಕೂಡ ಅದ್ಭುತ ಗಾಯಕರು, ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಲಕ್ಷ್ಮಿ ಅವರೆಲ್ಲ ಸೇರ್ಕೊಂಡು ನಾವೊಂದು 5-6 ಜನ ಸೇರ್ಕೊಂಡು ಒಂದು ಟೀಮ್ ಮಾಡಿಕೊಂಡು ಒಂದು ನನಗೆ ಸಪೋರ್ಟ್ ಮಾಡಿದ್ರಿಂದ ನಾನು ಈ ಮಟ್ಟಕ್ಕೆ ಒಂದು ಯಾವುದಾದ್ರು ನಮ್ಮ ವೇದಿಕೆ ಹುಡ್ಕೊಬರೋಂಥವರಿಗೆ ಪಾಪದವರಿಗೆ ನಾವೊಂದು ಅವರಿಗೆ ವೇದಿಕೆ ಕೊಟ್ಟು ಅವರಿಗೊಂದು ಅವಕಾಶ ಕೊಡೋಣ ಅಂತ ಮಾಡಿದ್ವಿ. ಓಕೆ, ಧನ್ಯವಾದಗಳು. ಮತ್ತೆ ಇನ್ನೊಬ್ರು ಗಾಯಕರು ಇದ್ದಾರೆ, ಅವರನ್ನ ವೆಲ್ಕಮ್ ಮಾಡೋಣ. ಇನ್ನೊಬ್ರು ಗಾಯಕರನ್ನ ಕರೀರಿ. ನೀವು ಕರೆದ್ರೆ ಕರೆಕ್ಟ್. ಸರಿ, ಈಗ ಮಮತಾ ಅವ್ರನ್ನ ಕರಿತೀನಿ. ಮೇಡಮ್ ನೀವು ಕರ್ಕೊಂಡ್ಬನ್ನಿ, ಬನ್ನಿ. ಓಕೆ ಮೇಡಮ್, ಈಗ ನಿಮ್ಮ ಹೆಸರು ಪರಿಚಯ ಆಗಿ ಅಂತ? ನನ್ನ ಹೆಸರು ಮಮತಾ ಆನಂದ್. ಮಮತಾ ಆನಂದ್ ಅಂತೇಳಿ ಕಳ್ಸದಾರನ? ಹೌದು ಸರ್, ಕಳ್ಸಿದ್ದಾರೆ. ಓಕೆ, ಈಗ ನೀವು ಇಲ್ಲಿ ಮಧುರ ಲಹರಿಗೆ ಹಾಡೆಲ್ಲ ಹೇಳ್ತೀರಾ. ಈಗ ನೀವು ಇದೇ ಹಾಡನ್ನೇ ಹೇಳ್ಕೊಂಡಿರ್ತೀರೋ ಅಥವಾ ಹೆಂಗೆ ಕೆಲಸ ಬೇರೆ ವೈಯಕ್ತಿಕ ಕೆಲಸ ಬೇರೆ ಇದೆ. ನಾನು ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟಲ್ಲಿ ಹೋಮ್ ಗಾರ್ಡ್ ಆಗಿ ಈಗ 1 ವರ್ಷ ಕಳೀತು. ಇಲ್ಲಿ ಹೊಸದಾಗಿ ಯೂನಿಟ್ ಸ್ಟಾರ್ಟ್ ಆದಮೇಲೆ ಇಲ್ಲಿ ಕಳ್ಸೋದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಹೋಮ್ ಗಾರ್ಡ್ ಆಗಿ. ಹೌದು. ಅಂದರೆ ನಾನೀಗ ನಿಮಗೆ ಕೇಳಿದವ್ರೆ ಮೇಡಮ್, ಅಂದರೆ ಹೋಮ್ ಗಾರ್ಡ್ ಈಗ ಮದುವೆ ಎಲ್ಲ ಆಗಿದ್ದೀರಾ, ಈ ಹಾಡಿನ ಒಂದು ಹವ್ಯಾಸ ಆಗಲಿ, ಈಗ ನಾನು ಹೇಳೋದು ನನ್ನ ಭಾಷೆ ಹುಚ್ಚು ಅದು ಹೆಂಗೆ ಅಂತ? ಅದು ಚಿಕ್ಕಲಿಂದನೂ ನಮಗೆ ಹಾಡಿನ ಹುಚ್ಚು ಇತ್ತು. ಅಂದರೆ ನಮ್ಮ ಮನೆಯಲ್ಲಿ ನಂಗದು ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ನಮ್ಮ ಅಮ್ಮನಿಂದ ನಾವು ಚಿಕ್ಕಲಿಂದನೂ ಅವರು ಎನಿ ಟೈಮ್ ಹಾಡು ಹೇಳ್ತಾ ಇರೋದು. ಅಂದರೆ ಅದು ಬೈ ಬರ್ತ್ ನಮಗೆ ವಾಯ್ಸ್ ಇತ್ತು, ಸಣ್ಣರಿಂದನೇ ಇತ್ತು. ಮತ್ತು ಸ್ಕೂಲಿಗೆಲ್ಲ ಹೋದಾಗ ಪ್ರೈಮರಿಯಲ್ಲೆಲ್ಲ ಸ್ವಲ್ಪ ಅಂದರೆ ಸ್ಟೇಜ್ ಫಿಯರ್ ಜಾಸ್ತಿ. ಹಾಗಾಗಿ ನಾವು ಸ್ಟೇಜಿಗೆಲ್ಲ ಹೋಗೋಕ್ಕೆಲ್ಲ ಭಾರಿ ಭಯ ಪಡ್ತಿದ್ವಿ. ಕಾಲೇಜಿಗೆ ಹೋದಾಗ ನಾವು ಓದಿದ್ದೆಲ್ಲ ಇಲ್ಲೇ, ಹುಟ್ಟು ಬೆಳೆದು ಇಲ್ಲೇ, ಕಾಲೇಜು ಇಲ್ಲೇ. ಹಾಗಾಗಿ ಇಲ್ಲೇ ಕಾಲೇಜಿಗೆ ಹೋಗುವಾಗ ಒಂದು ಸಲ ಒಂದು ಕಾಂಪಿಟೇಷನಿಗೆ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಆವಾಗ ಇದು ಒಬ್ಬರು ಲೆಕ್ಚರರ್ ಇದ್ದರು, ಅವರು ನಮಗೆ ಅವತ್ತು ಸ್ವಲ್ಪ ಅಪ್ರಿಷಿಯೇಟ್ ಮಾಡಿದರು. ಅದ್ರ ಮೇಲಿಂದ ನನಗೆ ಸ್ಟೇಜ್ ಫಿಯರ್ ಅನ್ನೋದು ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಹಾಗೆ ಇರುವಾಗ ಮನೇಲಿ ಯಾವಾಗಲೂ ಮದುವೆ ಆಗಿ ನನಗೆ 2 ಮಕ್ಕಳಿದ್ದಾರೆ. 2 ಮಕ್ಕಳೆಲ್ಲ ಆಮೇಲೆ ನಾವು ಇಲ್ಲಿ ಚಿಕ್ಕದಾಗ ಒಂದು ಅಂಗಡಿ ಮಾಡ್ಕೊಂಡಿದ್ವಿ. ನಾನು ಬೇಸಿಕಲಿ ಫಸ್ಟ್ ನಾನು ನರ್ಸಿಂಗ್ ಮಾಡ್ತಾ ಇದ್ದಿದ್ದು, ಅದಾಗಿ ಚಿಕ್ಕದೊಂದು ಅಂಗಡಿನೂ ನಡೆಸ್ಕೊಂಡಿದ್ದೆ. ಹಂಗಿರುವಾಗ ಇಲ್ಲಿ ನಾನು ಫಸ್ಟ್ ಹಾಡಿದಂತ ಹೇಳಿದರೆ ಅವಿನ್ ಸ್ವರ ಸಂಗಮ ಅಂತ ಹೇಳಿ ಅದರಲ್ಲಿ ನಾನು ಸ್ಟಾರ್ಟ್ ಅಂದರೆ ಅವರು ಇಲ್ಲಿ ಸಾಧಾರಣವಾಗಿ ಇಲ್ಲಿ ಲೋಕಲ್ ಎಲ್ಲ ಕಲಾವಿದರು ಕೂಡ ಫಸ್ಟು ನಾವು ಅವರಿಗೆ ಧನ್ಯವಾದ ಹೇಳಬೇಕು. ಮಗಲ್ಮಕ್ಕಿ ಗಣೇಶ್ ಸರ್ ಹಾಗೂ ಮಂಜು ಸರ್ಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಬೇಕು. ಇಲ್ಲ ಸರ್, ಅವ್ರು ಮೂಡಿಗೆರೆ ಅವಿನ್ ಸ್ವರ ಸಂಗಮದ ನಿರೂಪಕರು, ಅಡ್ಮಿನ್ ಕೂಡ ಹೋದವರು. ಅಡ್ಮಿನ್ ಮಗಲ್ಮಕ್ಕಿ ಗಣೇಶ್ ಸರ್ ಅವರು, ಮತ್ತು ಮಂಜು ಸರ್ ನಿರೂಪಣೆ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಕೂಡ. ಹಾಗಾಗಿ ಅವ್ರು ಇಲ್ಲಿ ಮೂಡಿಗೆರೆಯಿಂದ ಬಂದು ಇಲ್ಲಿ ಲೈವ್ ಮಾಡ್ತಿದ್ರು, ವಾರಕ್ಕೊಂದು ಸಲ ಬಂದು. ಅವ್ರದ್ದು ಏನಿತ್ತು ಅಂತ ಹೇಳಿದರೆ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯಾರ್ಯಾರೋ ಸಿಂಗರ್ಸ್ ಇದ್ದಾರೆ, ಅವರಿಗೆಲ್ಲ ಮನೇಲಿ ವಾಯ್ಸ್ ಇದೆ, ಎಲ್ಲರಿಗೂ ವಾಯ್ಸ್ ಇದೆ. ಸಾಧಾರಣವಾಗಿ ತುಂಬ ಸಿಂಗರ್ಸ್ನ ಹುಟ್ಟಾಕಿದ್ದಾರೆ ಅವ್ರು ಇಲ್ಲಿ ಬಂದು. ಅವರು ವಾರ ಬಂದಾಗ ಒಬ್ಬೊಬ್ರು ಸಿಂಗರ್ ಸಿಗ್ತಿದ್ರು ಅವರು ಇಲ್ಲಿ ಸಾಧಾರಣವಾಗಿ ಎಲ್ಲ ಸಿಂಗರ್ಸ್ಗಳು ಬೆಳ್ಕೊಂಡಿದ್ದು ಫಸ್ಟ್ ಅವಿನ್ ಸ್ವರ ಸಂಗಮದಿಂದಾನೆ. ಅವರು ಪೇ ಮಾಡ್ತಾ ಮಳೆಗಾಲದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅವ್ರಿಗೆ, ಹಾಗಾಗಿ ಈ ಕಡೆ ಬರೋದು ಕಮ್ಮಿ ಮಾಡಿದ್ರು. ಹೌದು, ಗಣೇಶ್ ಸರ್ ಹೌದು ಸರ್, ಅವರಿಂದಾನೆ ನಮಗಂದ್ರೆ ಒಂದು ವೇದಿಕೆ ಅಂತ ಸಿಕ್ಕಿದ್ದು ಅಲ್ಲಿಂದಾನೆ. ಅಂದರೆ 4 ಜನಗಳಿಗೆ ನಾವು ಪರಿಚಯ ಆಗಿತ್ತು. 4 ಜನಗಳಿಗೆ ಇವರು ಹಾಡ್ತಾರೆ ಅಂತ ಹೇಳಿ ನಮ್ಮಲ್ಲಿರೋ ಟ್ಯಾಲೆಂಟನ್ನು ಇಡೀ ಜನಗಳಿಗೆ ಗೊತ್ತಾಗಂಗೆ ಮಾಡಿದ್ದು ಅವಿನ್ ಸ್ವರ ಸಂಗಮದಿಂದ. ಮೇಡಮ್, ಈಗ ಏನಾಗುತ್ತೆ ಅಂದ್ರೆ ಈಗ ಲೇಡೀಸ್ ಎಲ್ಲ ಬಂದು ಹಾಡು ಹೇಳೋದು, ಮದುವೆ ಆದ್ಮೇಲೆ ಹಾಡು ಹೇಳ್ತೀನಿ ಅಂತಾರೆ. ಇವರಿಗೆ ಮನೆಯವ್ರ ಸಪೋರ್ಟ್ ಇದೆಯಲ್ಲ, ಗಂಡ ಆಗಿರ್ಬೋದು. ನಿಮ್ಮ ಜ್ಯೋತಿ ಮೇಡಮ್ಗೆ ಅಷ್ಟು ನಾನು ಹೇಳೋದು,
ಕ್ವಿಂಟಲ್ ಧನ್ಯವಾದಗಳು ಹೇಳಲೇಬೇಕು. ಈಗ ಕೆಲವರೆಲ್ಲ ಬಿಡಲ್ಲ ಹಂಗೆ ಹೋಗಿ ಹೇಳಲಿಕ್ಕೆಲ್ಲ ಲೇಟ್ ಆಗುತ್ತೆ ಮೇಡಮ್. ಈಗ 8-9 ಗಂಟೆ ಎಲ್ಲ ಕೆಲವು ಕಾರ್ಯಕ್ರಮಗಳು ಅಂದ್ರೆ ಆಗುತ್ತೆ. ಹೌದು, ಅಂಥದ್ಕೆಲ್ಲ ಅವಕಾಶ ಕೊಡ್ತಾರಲ್ಲ. ಈಗ ಅವಕಾಶ ಅನ್ನೋದು ಮನೆಯಿಂದ ಸಪೋರ್ಟ್ ಏನು ಸಿಗುತ್ತೋ ಅದು ತುಂಬಾ ಮೆಚ್ಚುವಂಥದ್ದು. ಮನದಿಂದ ಸಪೋರ್ಟ್ ಸಿಕ್ತಾಗ್ಲೇ ನಮಗೆ ನಮ್ಮ ಮನೆಯವರು ಏನು ಹಾಡ್ಬಾರ್ದಂಗೆ ಅಂತ ಅಬ್ಜೆಕ್ಷನ್ ಏನು ಮಾಡಿಲ್ಲ. ಅಂದ್ರೆ ನಮ್ಮ ಜೊತೆ ಇಲ್ಲ, ಅವರು ಫಾರಿನಲ್ಲಿ ಇರೋದು, ಅವ್ರು 2 ವರ್ಷಕ್ಕೊಂದ್ಸಲಿ ಬರೋದಲ್ಲ. ಹಾಗಾಗಿ ನನಗೂ ಇರೋ ಒಂದು ಆಸೆ ಇದ್ದಿದ್ರಿಂದ ನಾನು ಈ ಹವ್ಯಾಸನ ರೂಢಿಸ್ಕೊಂಡು ಬಂದೆ. ಅವ್ರಿಗೆ ಗೊತ್ತಿದೆ ನಾನು ಹಾಡ್ತೀನಿ ಪ್ರತಿಯೊಂದು. ಕೆಲವರೆಲ್ಲ ಬಿಡಲ್ಲ. ಈಗ 9 ಗಂಟೆ ಆಗುತ್ತೆ ಅದು ಇದು ಅಂತ ಸ್ವಲ್ಪ ಕೊನೆಯದಾಗಿ ಎಂಡ್ ಮಾಡೋಣ. ಯಾಕಂದ್ರೆ ನಿಮಗೂ ಲೈವಿಗೆ ತೊಂದರೆ ಆಗ್ಬೋದು. ಇವತ್ತೇ ಬೇರೆ ಗುರುವಾರ, ನಮಗೆ ಇವತ್ತೇ ಟೈಮ್ ಆಗಿದ್ದು. ಈಗ ಕೊನೆಯದಾಗಿ ನಾವು ಕೇಳ್ಕೊಳ್ಳೋದು ನಮ್ಮ ಪರವಾಗಿ ಸಂತು ಇವರ ಒಂದು ಫೇಸ್ಬುಕ್ ಪೇಜ್ ಏನು ಲೈವ್ ಬರ್ತಾರೆ ಆದಷ್ಟು ವೀಕ್ಷಿಸಿ ಕೆಲವೊಂದು ಕಾರ್ಯಕ್ರಮಗಳಿಗೆ ಇವ್ರಿಗೆ ಅವಕಾಶ ಕೊಡಿ ಅನ್ನೋದು ನಮ್ಮೊಂದು ಬೇಡಿಕೆ, ಪ್ರಾರ್ಥನೆ ಕೂಡ. ಅಂದ್ರೆ ಯಾವ್ದೇ ಪ್ರೋಗ್ರಾಮ್ ಆಗಲಿ, ಮದುವೆ ಆಗಲಿ, ಯಾವ್ದೊಂದು ಯಾವುದೇ ಕಾರ್ಯಕ್ರಮ ಅಂತ ಹಾಡು ಹೇಳಲಿಕ್ಕೆ ಒಂದು ವೇದಿಕೆ ಇದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರು ಚಾನಲ್ ಬಗ್ಗೆ ಇವ್ರು ಒಂದು ಪರಿಚಯ ಮಾಡ್ಕೊಡ್ಲಿ. ಎಲ್ಲರೂ ಸೇರಿ ಒಟ್ಟಿಗೆ ಕೇಳ್ಕೊಂಬೇಡಿ, ಏನು ಹೇಳ್ಬೇಕನ್ಸುತ್ತೆ ಹೇಳ್ಬಿಡಿ. ಎಲ್ಲರಿಗೂ ನಮಸ್ಕಾರ. ಈವರೆಗೆ ನಮ್ಮನ್ನು ಕರೆದು ವೀಕ್ಷಣೆ ಮಾಡಿಸಿ ಎಲ್ಲರಿಗೂ ಪರಿಚಯ ಆಗುವಂತೆ ಒಂದು ಜೀರೋ ಮೆಮೊರೀಸ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಇದೆ. ನಮ್ಮ ಮಧುರ ಈ ಪುಟ್ಟ ಕಲಾವಿದರನ್ನು ಬೆಳೆಸಿ ಹಾಗೂ ನಿಮ್ಮ ಏನೇ ಶುಭ ಸಮಾರಂಭಗಳಿದ್ರೂ ಅವ್ರನ್ನ ಕರೆಸಿ ಹಾಡಿಸಿ ಮನೋರಂಜನೆ ಮಾಡ್ತಾರೆ. ಅವ್ರಿಗೆ ಸಪೋರ್ಟ್ ಮಾಡಿ ಒಂದು ವೇದಿಕೆ ಕೊಡಿ ಅಂತ ನಮ್ಮ ಪರವಾಗಿ ಅವರು ಕೇಳಿದ್ದಾರೆ. ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಈ ಪೇಜಿಂದ ನಮಗೆ ತುಂಬ ಸಪೋರ್ಟ್ ಆಗಿದೆ. ಹಾಗೆ ಎಲ್ಲದಕ್ಕೂ ಬಹು ಮುಖ್ಯವಾಗಿ ಮನೆಯಿಂದ ಸಪೋರ್ಟ್ ಆಗಿರಬೇಕು. ಆದರೆ ನಮ್ಮ ಮನೆಯವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಇವರು ಕೂಡ ನಮ್ಮ ಮಧುರ ಲಹರಿ ಉಮೇಶ್ ಸರ್ ಕೂಡ ತುಂಬಾ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಈ ಜೀರೋ ಮೆಮೊರೀಸ್ ಅವರಿಗೂ ಕೂಡ ನಮ್ಮ ಮಧುರ ಲಹರಿ ಕಡೆಯಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನೊಂದೇನು ಗೊತ್ತಾ, ಪ್ರತಿಭೆ ಅಂತ ಹೇಳಿದ್ರಿ. ಈಗ ಪ್ರತಿಭೆ ಸಣ್ಣದೇ ಆಗಿರಲಿ ದೊಡ್ಡದೇ ಆಗಿರಲಿ ಅದನ್ನು ಗುರುತಿಸೋದು ನಮ್ಮ ಜನಸಾಮಾನ್ಯ ಕರ್ತವ್ಯ. ಅವರನ್ನು ಗುರುತಿಸಿದ್ರೆ ಹೌದು ಕಲೆ. ನಮ್ಮ ಉದ್ದೇಶನೂ ಅಷ್ಟೇ. ಈಗ ನೋಡ್ತಿರೋರು ಯಾರೇ ಆಗಿರಲಿ, ಯಾರಾದರೂ ಇಂಥ ಪುಟ್ಟ ಗಾಯಕರು ಯಾರೇ ಆಗಿರ್ಬೋದು, ಅವ್ರದ್ದೊಂದು ಸಣ್ಣ ಕಲೆ ಉಂಟು ಅಂದರೆ ನಮ್ಗೆ ತಿಳಿಸಿ, ಖಂಡಿತ ಹೋಗ್ತೀವಿ. ಅವರನ್ನು ಕೂಡ ಭೇಟಿಯಾಗಿ ಸಣ್ಣ ನಮ್ದೊಂದು ದೊಡ್ಡ ವೇದಿಕೆ ಅಂತಲ್ಲ, ಸಣ್ಣದು ನಮ್ಮ ಕಡೆಯಿಂದ ಆಗೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ಖಂಡಿತ. ಕಲೆ ಅಂದ್ರೆ ಅದರಲ್ಲಿ ಕಲಾವಿದ ಪುಟ್ಟ ಕಲೆ ಇದು ದೊಡ್ಡ ಕಲೆ ಇದಂತ ಏನಿಲ್ಲ. ಕಲೆ ಅಷ್ಟೇ. ಅದೊಂದು ಪ್ರತಿಭೆ ಯಾರಿಗಾದ್ರೂ ಇದ್ದೇ ಇರುತ್ತೆ ಅಂತ. ಅದರಲ್ಲಿ ಚಿಕ್ಕ ದೊಡ್ಡದು ಅಂತದ್ದು ಏನಿಲ್ಲ. ಅಂಥದ್ರಲ್ಲಿ ಇವರೊಂದು ಗಾಯಕರು ಇವರೆಲ್ಲ ಒಬ್ಬರನ್ನ ಮನರಂಜಿಸ್ತಾನೆ ಅಂದ್ರೆ ಅದೊಂದು ದೊಡ್ಡ ವಿಚಾರ. ಅದು ಯಾರಿಗೂ ನೋವು ಮಾಡ್ತಿಲ್ಲಲ್ಲ, ಅದೊಂದು ದೊಡ್ಡ ವಿಚಾರ. ಹಾಗಾಗಿ ಇವ್ರಿಗೊಂದು ಅವಕಾಶ ಕೂಡ ಕೊಡಿ ಅಂತ ನಮ್ಮ ಚಾನಲ್ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಪವನ್, ಒಂದು ನಿಮಿಷ. ಬರೀ ನಾವು ಲೈವ್ ಪೇಜ್ ಮಾಡಿ ಹಾಡಿದ್ರೆ ಸಾಲದು, ನೀವು ಬೇಕು. ನೀವು ಯಾವತ್ತೂ ನೀವು ಸಪೋರ್ಟ್ ಮಾಡ್ತೀರಂತ ನಮ್ಮ ಮಧುರ ಲಹರಿ ಕಡೆಯಿಂದ ವಂದನೆ ಹೇಳ್ತಾ ಇದ್ದೀನಿ. ಹಾಗೆ ನಾನೇನು ಹೇಳ್ತಿದ್ದೀನಿ ಅಂದರೆ, ನನಗೆ ಇದುವರೆಗೂ ಯಾವುದೇ ರೀತಿ ಯೂಟ್ಯೂಬ್ ಚಾನಲ್ ನೋಡೇ ಗೊತ್ತಿರಲಿಲ್ಲ. ಹಾಗಿದ್ದಾಗ ನಮ್ಮೂರು ಕಳಸಾ ಭಾಗದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ಅಂತ ಹೇಳಿದರೆ ಜೀರೋ ಮೆಮೊರೀಸ್ ಅಂತೇಳಿ ನನಗೂ ಭಾರಿ ಇಷ್ಟ ಆಯಿತು. ನಾನು ತುಂಬ ವಿಡಿಯೋ ಎಲ್ಲ ನೋಡ್ತಾ ಇದ್ದೆ ಇವ್ರುಗಳದ್ದು. ನಮ್ಮ ಪವನ್ ಆಚಾರ್ಯ ಇದ್ದರು, ಹಾಗೆ ಸಂತೋಷ್ ಅವರು, ಹಾಗೆ ನಮ್ಮ ಸಂತೋಷ್ ಚಂದ್ರ ಅವರಿದ್ದಾರೆ. ಹಾಗಿದ್ದಾಗ ನಾನು ತುಂಬ ನೋಡ್ತೀನಿ ಯೂಟ್ಯೂಬ್ ಚಾನಲ್, ಇವ್ರದ್ದು ನೋಡ್ತೀನಿ, ಲೈಕ್ ಮಾಡ್ತೀನಿ. ಹಾಗೆ ಇನ್ನು ಆದಷ್ಟು ಶೇರ್ ಮಾಡ್ತೀನಿ, ಫ್ರೆಂಡ್ಸಿಗೆಲ್ಲ ಶೇರು ಎಲ್ಲ ಮಾಡ್ತೀನಿ. ಹಾಗೇನೆ ಓಕೆ, ಎಲ್ಲರೂ ಶೇರ್ ಮಾಡಿ. ನಾವು ಕೂಡ ಅದನ್ನೇ ಕೇಳ್ಕೊಳ್ಳೋದು. ಇನ್ನೆಂಥದ್ದು ಅದೇ ಇವ್ರು ಹೇಳ್ದಂಗೆ ಜಾತ್ರೆ ಗೀತ್ರೆಗೆಲ್ಲ ಹೋಗ್ತಿರ್ತೀವಲ್ಲ, ಅವತ್ತು ನೋಡಿದಿರ ಅನ್ಸುತ್ತಲ್ಲ? ಹೌದು, ಹಳವಳ್ಳಿ ಜಾತ್ರೆದು. ಇನ್ನು ಮತ್ತೆ ಅದ್ರಲ್ಲಿ ಏನಾದರೂ ಯಾವುದೇ ವಿಡಿಯೋ ಆಗಿರಲಿ ಏನಾದರೂ ಸಣ್ಣ ತಪ್ಪುಗಳಿದ್ರೆ ಕ್ಷಮೆ ಇರಲಿ, ಏನಂತೀರಾ? ಅದು ಕ್ಷಮೆ. ಮತ್ತೆ ಇನ್ನೊಂದೇನಂದ್ರೆ ನಾನು ತಪ್ಪೆಲ್ಲ ಮಾಡ್ತಿರ್ತೀವಿ, ಬೇಜಾರು ಮಾಡ್ಬೇಡಿ ಯಾರು. ಅದೊಂದು ಕ್ಷಮೆ ಇರಲಿ. ಪವನ್, ಇನ್ನೊಂದು ನಿಮ್ಮ ಹತ್ರ ರಿಕ್ವೆಸ್ಟ್, ನಿಮ್ಮ ಕಡೆಯಿಂದ ಏನೇ ನಮಗೊಂದು ಪ್ರೋಗ್ರಾಮ್ಗಳಿದ್ರು ಹೇಳಿ, ಆದಷ್ಟು ನಾವೆಲ್ಲ ಕೂಡಿ ಹಾಡಿ ಮನೋರಂಜನೆ ನಿಮಗೆ ಕೊಡ್ತೀವಿ ಅಂತ ಹೇಳಕ್ಕೆ ಈ ಟೈಮಲ್ಲಿ ಇಷ್ಟ. ಮದುವೆ ಈಗ ಸದ್ಯದಲ್ಲಿ ಇಡ್ತೀನಿ, ಹೇಳ್ತೀನಿ ನಿಮಗೆ. ಅಲ್ಲ, ಕ್ಯಾಲೆಂಡರ್ ಓದ್ತಿದ್ದೆ ನಾನು. ಡೇಟಾ ಮತ್ತೆ ಜಾಸ್ತಿ ರೇಟ್ ಮಾಡೋದು ಬೇಡ. ಈಗ ಇವ್ರು ಬೈಯೋದಕ್ಕಿಂತ ಜಾಸ್ತಿ ಇವರ ಅಭಿಮಾನಿಗಳು ನಮಗೆ ಬೈತಾರೆ. ಆಮೇಲೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೂ ಈ ಜೀರೋ ಮೆಮೊರೀಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಶೇರ್, ಕಮೆಂಟ್, ಲೈಕ್ ಮಾಡಿ ಅಂತ. ಜೀರೋ ಮೆಮೊರೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ಗಳ ಮೂಲಕ ಇವರನ್ನು ಕೂಡ ಹರಿಸಿ. ಮತ್ತೆ ಯಾವುದೇ ಅನಿಸಿಕೆಗಳಿದ್ರು ಕಮೆಂಟ್ ಮುಖಾಂತರ ತಿಳಿಸಿ. ಯಾರ ಬಗ್ಗೆ ಆದರೂ ಆಗಿರ್ಬೋದು, ಅವ್ರ ಏನು ಕೇಳಬೇಕನ್ಸುತ್ತೆ ಎಲ್ಲ ಕಮೆಂಟ್ ಮುಖಾಂತರ ಕೇಳಿ. ಖಂಡಿತ. ಬಾಯ್. ಜೈ. ಬಾಯ್ ಸರ್. ಬಾಯ್. ಬನ್ನಿ. ಬಾಯ್ ಸರ್. ಬಾಯ್ ಬಾಯ್. ಥ್ಯಾಂಕ್ ಯು. ಓಕೆ, ಬಾಯ್. ಅಲ್ಲ ಪವನ್ ಅವರ, ನೀವು ಕರ್ಕೊಂಡು ಹೋಗಿದ್ದಕ್ಕೆ ಸಾರ್ಥಕ ಆಯ್ತು ರೀ. ಮತ್ತೆ ನಾನು ಹಂಗೆ ಲಾಟ್ಪಟ್ಟು ವಿಚಾರಕ್ಕೆಲ್ಲ ಕರ್ಕೊಂಡು ಹೋಗೋದಿಲ್ಲ. ನಾನು ನಿಜ ಹೇಳೋದು ಅಂದರೆ
ಈಗ ಆ ಒಂದು ಲೈವಲ್ಲಿ ಬಂದು ಅವ್ರ ಕಷ್ಟ ನೋಡಿ, ಈಗ ಲೈವಲ್ಲೆಲ್ಲ ಬಂದು ಹಾಡು ಹೇಳೋದಂಥದ್ದಾಗಲಿ, ಈಗ ನೀವೆಲ್ಲಾದ್ರೆ ಅಲ್ಲಿ ಕೀರ್ತನ ಏನೋದಾಗುತ್ತೆ ಅಂಥವ್ರಲ್ಲಿ ಅವರೆಲ್ಲ ಹೇಳಿರೋದು ನಿಜ ನನಗಂತೂ ಭಯಂಕರ ಖುಷಿ ಅನ್ಸಂದ್ರೆ ಆ ಲೈವಲ್ಲಿ ಬಂದು ಹೇಳಿದ ಆ ಇನ್ಸ್ಟ್ರೂಮೆಂಟಿಗೆಲ್ಲ ಖರ್ಚೆಲ್ಲ ಹಾಕೊಂಡು ಹುಚ್ಚುತನಕ್ಕೆ ಮೆಚ್ಚಲೇಬೇಕು. ಏನು ಹೇಳ್ತೀರಾ? ನನಗೆ ಮಾತ್ರ ಭಯಂಕರ ಖುಷಿ ಆಯಿತು ಹೋಗಿದ್ದು. ಮತ್ತೇನು ಗೊತ್ತಾ, ಅವ್ರು ನೋಡಿದ್ರಲ್ಲ ಸಣ್ಣದೊಂದು ಇದರಲ್ಲಿ ಎಲ್ಲ ಕಡೆ ಎಲ್ಲ ಬೇರೆ ಕಡೆ ಎಲ್ಲ ಹೋಗಿ ಒಂದೊಂದು ಮನೇಲಿ ಮಾಡ್ತಾರಂತೆ, ಬಟ್ ಈ ಸಣ್ಣ ಪುಟ್ಟ ಮನೆಯಲ್ಲಿ ಆ ಇನ್ಸ್ಟ್ರೂಮೆಂಟ್ಸ್ ಇಟ್ಟು ಅಲ್ಲಿ ನೋಡಿದ್ರಲ್ಲ ಜಾಗ, ನನಗೆ ಅದೇ ನಾನು ಈ ಫೇಸ್ಬುಕ್ ಲೈವ್ ಒಂದು ಕಡೆ ಸ್ಟೇಜ್ ಹಂಗೆಲ್ಲ ಇರ್ತದೆ ಅಂತ ಹಂಗೆ ಅಂದ್ಕೊಂಡಿದ್ದೆ. ಬಟ್ ಇವ್ರು ಮಾಡಿರೋದು ನಿಜವಾಗ್ಲೂ ನೀವು ಕರ್ಕೊಂಡಿದ್ದಕ್ಕೆ ನೀವು ಸಾಂಗ್ ಏನು ಪ್ರಾಕ್ಟೀಸ್ ಮಾಡಿದ್ರಲ್ಲ, ನೀವು ಅದು ಹೇಳಿದಕ್ಕೂ ನೀವು ಎರಡು ಲೈನ್ ಹೇಳಲ್ಲ ಬೇಡಲ್ಲ, ಈಗ ಹೇಳಲ್ಲ, ಲೈವಲ್ಲಿ ಅವಕಾಶ ಕೊಟ್ಟಿಲ್ಲ ನನಗೆ. ಅವ್ರಿಗೆ ಬೈಬೇಡಿ ಮಾರೆ, ಹಂಗಲ್ಲ, ಲೈವಲ್ಲಿ ನಾನೇ ಹಾಡ್ಲಿಕ್ಕೆ ಬಿಡಲಿಲ್ಲ, ಸುಮ್ಮನೆ ಯಾಕೆ ಅಂತ. ಇವಾಗ ಬಂದ ಖುಷಿ ಆಯಿತು, ಅವ್ರಿಗೊಂದು ಧನ್ಯವಾದ. ನಮ್ಮ ವೀಕ್ಷಕರಿಗೆ ಕೂಡ ಒಂದು ಧನ್ಯವಾದ. ಅಂದರೆ ಅವರು ನಮ್ಮನ್ನು ಕೂಡ ಅಂಥ ಒಂದು, ನಾವು ಕೂಡ ಹಂಗೆ ಇರೋದಲ್ಲ, ನಮ್ಮನ್ನು ಕೂಡ ಇಲ್ಲಿ ತನಕ ಫಾಲೋ ಲೈಕ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅವರು ಹಾಗೆ ಆದಷ್ಟು ಅವ್ರಿಗೆ ಹೌದು ನಿಮ್ಮ ಕಡೆಯಿಂದ ಕೆಲವು ಕಾರ್ಯಕ್ರಮಗಳು ಸಿಗ್ಲಿ ಸಿಕ್ಕಿದ್ರೆ ಅಂದ್ರೆ ಅವರು ಮಧುರ ಲಹರಿ ಅಂತ ಫೇಸ್ಬುಕ್ ಪೇಜ್ ಇದೆ, ಅವರಿಗೂ ಸ್ವಲ್ಪ ಉಪಯೋಗ ಆದಂಗೆ ಆಗುತ್ತೆ, ಬೇಕಾದ್ರೆ ಯೂಸ್ ಆಗ್ಬೋದು. ನೋಡಿ ಆಟೋ ಗಿಟೋ ಓಡಿಸ್ಕೊಂಡು ಅದರಲ್ಲೂ ಕೂಡ ಲೇಡಿ ಎಲ್ಲ ಬಂದಿದ್ರಲ್ಲ ಅವ್ರ ಮನೆ ಹೇಳಿದ್ರು ನೋಡಿ, ಯಜಮಾನ್ರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ. ಕೆಲವು ಕಡೆ ಎಲ್ಲ ಸಪೋರ್ಟ್ ಅಡಚಣೆ ಮುಸ್ತಫಾ ಅಡಚಣೆ ಮಾಡ್ತಿರ್ತಾರೆ, ಬೈತಿರ್ತಾನೆ. ಅವರಿಗೆ ಇನ್ನು ಒಳ್ಳೆ ಒಳ್ಳೆ ವೇದಿಕೆಗಳು ಸಿಗ್ಲಿ ಅಂತ ಹೇಳಿ ನಮ್ಮ ಕಡೆಯಿಂದ ಕೂಡ. ಹೌದು, ಅವ್ರಿಗೊಂದು ಒಳ್ಳೆ ವೇದಿಕೆಗಳು ಸಿಗ್ಲಿ, ಇನ್ನಷ್ಟು ಉತ್ತಮ ವೇದಿಕೆಗಳು ಸಿಕ್ಕಿ ಅವರು. ನಾವು ಮೇಯ್ನ್ ಆಗಿ ಇಲ್ಲಿ ಬಂದಿದ್ದು ಯಾಕಂದ್ರೆ ನಮ್ಮ ಕಳಸದವರು, ಹೌದು, ನಮ್ಮ ಕಳಸ ತಾಲೂಕಲ್ಲಿ ಇಂಥ ಒಂದು ಕಾರ್ಯಕ್ರಮ ಕೊಡ್ತಿದ್ದಾರೆ ಅಂದ್ರೆ ನಾವು ಬರಲೇಬೇಕು, ಹೌದು, ಮಾಡಲೇಬೇಕು. ಹಾಗೆ ಇನ್ನೂ ಯಾರಾದರೂ ಇದ್ರೆ ಇಂಥ ಪ್ರತಿಭೆಗಳು, ಸಣ್ಣವರಾಗಿದ್ರು ತೊಂದರೆ ಇಲ್ಲ, ಪ್ರತಿಭೆ ಸಣ್ಣದಾಗಿದ್ರು ತೊಂದರೆ ಇಲ್ಲ, ಪ್ರತಿಭೆಯಲ್ಲಿ ಸಣ್ಣದು ಗಿಣ್ಣದೆಲ್ಲ ಬರಲ್ಲ, ಮಾತಾಡ್ಸುವ, ಬರುವ ಮಾತಾಡುವ ಹಾಗೆ ಏನಾದಿದ್ರೆ ನಮಗೆ ಒಂದು, ಅಥವಾ ಅವರಿಗೆ ಪ್ರೋಗ್ರಾಮ್ ಇದ್ದರೆ ಅವರಿಗೊಂದು ಮೆಸೇಜ್ ಎಲ್ಲ ಹಾಕಿ, ಏನಾದಿದ್ರೆ ನಮಗೆ ಕೂಡ ಒಂದು ಮೆಸೇಜ್ ಹಾಕಿ ಕಾಮೆಂಟಲ್ಲಿ ತಿಳಿಸಿ ಏನೇ ಇದ್ರು. ಮತ್ತೆ ನಿಮ್ದೊಂದು ಮಾಮೂಲಿ ಡೈಲಾಗ್ ಉಂಟಲ್ಲ ನಮ್ಮದು, ಮರ್ತೇ ಹೋಗೋದಲ್ಲ ಅಷ್ಟೊತ್ತಿಗೆ. ಎಲ್ಲ ನಮ್ಮ ನೆನಪಿನ ನಾವಿಕರಿಗೆ ಹಾಗೂ ಕನಸಿನ ಮನುಷ್ಯರಿಗೆ ಈ ವಿಡಿಯೋ ಏನಿದೆ ನೋಡಿದಿರೋ, ಇಷ್ಟ ಆದರೆ ಲೈಕ್ ಕಮೆಂಟ್ ಎಲ್ಲ ಮಾಡಿ. ಮತ್ತು ಕೊನೆಯದಾಗಿ ಹೇಳೋದು, live each and every moment of your life because one day everything comes into zero memories ಅಂತ ಹೇಳ್ತಾ ಸಿಗೋಣ. ಟಾಟಾ, ಬೈ ಬೈ, ಜೈ ಕೇರ್. ಧನ್ಯವಾದಗಳು. ಹಾಗೆ ಈಗ ನೆನಪಿನ ಕಾಣಿಕೆಯನ್ನು ಅವರು ಹರದವರು ಹಾಗೆ ಯಾರೆಲ್ಲ ಲೈವಲ್ಲಿ ನೋಡ್ತಿದ್ದೀರಿ ದಯವಿಟ್ಟು ಈ ಸ್ಕ್ರೀನ್ ಶಾಟ್ ತೆಗೆದುಬಿಟ್ಟು ನಮಗೆ ವಾಟ್ಸಪ್ ಮುಖಾಂತರ ಕಳಿಸಿದ್ರೆ ಒಳ್ಳೆಯದಂತ ಕಾಣುತ್ತೆ. ಯಾರೆಲ್ಲ ನೋಡ್ತಿದ್ದೀರಿ ದಯವಿಟ್ಟು ಸ್ಕ್ರೀನ್ ಶಾಟ್ ತೆಗೆದು ನಮ್ಮ ಯೂಟ್ಯೂಬರ್ ಚಾನಲ್ಸ್, ನಮ್ಮ ಝೀರೋ ಮೆಮರೀಸ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡ್ತಿದ್ದೀವಿ, ಅದನ್ನು ಸ್ಕ್ರೀನ್ ಶಾಟ್ ತೆಗೆದು ನಮಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಸರ್. ನಿಮ್ಮ ಲೈವ್ ನಾವು ಅಡಚಣೆ ಮಾಡಿದ್ದೇವೆ, ತುಂಬ ಕ್ಷಮೆ ಇರಲಿ. ಮುಂದುವರಿಸ್ತಾರೆ.